24 ಅನ್ನ ನಾನು ಇವತ್ತು ವಿವರಿಸ್ತೇನೆ. ಓಕೆ, ಫಸ್ಟ್ BA ಎಕನಾಮಿಕ್ಸ್. ಮ್ಯೂಟ್ ಮಾಡ್ಕೊಳ್ಳಿ ಅಥವಾ ನಾನೇ ಮ್ಯೂಟ್ ಮಾಡ್ತೇನೆ ನಿಮ್ಮನ್ನೆಲ್ಲ. ಓಕೆ, ವ್ಯಾಪಾರದ ಚಕ್ರಗಳು ಅಂತ ಇದೆ. ವ್ಯಾಪಾರದ ಚಕ್ರಗಳು ಅಥವಾ ಬಿಸ್ನೆಸ್ ಸೈಕಲ್ ಬಗ್ಗೆ ನಾನು ಮಾತಾಡ್ಲಿಕ್ಕಿದ್ದೇನೆ. ಅಥವಾ ವ್ಯಾಪಾರದ ಚಕ್ರಗಳು, ವಾಣಿಜ್ಯ ಆವರ್ತಗಳು ಮತ್ತು 24 ಯೂನಿಟ್ ಯಾವುದು? ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ, ಹಣಕಾಸಿನ ನೀತಿ ಮತ್ತು ವಿತ್ತೀಯ ನೀತಿ. ಓಕೆ, ಹಣಕಾಸಿನ ನೀತಿ ಮತ್ತು ವಿತ್ತೀಯ ನೀತಿ ಲಾಸ್ಟ್ ಚಾಪ್ಟರ್. ಓಕೆ, ಆ 2 ಯೂನಿಟ್ಗಳ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಮುಂದಿನ 1 ಗಂಟೆಯಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಓಕೆ, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಬಿಸ್ನೆಸ್ ಸೈಕಲ್, that is in 20 unit, and in the 24 unit you have monetary policy and fiscal policy. Okay, in the next 1 hour I am going to discuss about these 2 units. Okay, now the business cycle andre eno? What is business cycle? It is a fluctuation in a short run fluctuation in the economic activities like investment, production, consumption, employment, saving, everything. Okay, all the economic activity facing a momentum of fluctuation. Okay, it is called trade cycle andre ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಏರಿಳಿತಗಳು. ಓಕೆ, ಒಂದು ಶಾರ್ಟ್ ರನ್ ಅಲ್ಲಿ ಅಥವಾ ಲಾಂಗ್ ರನ್ ಅಲ್ಲಿ ಕೆಲವರು ಹೇಳ್ತಾರೆ ಅದು 40 years ಇರ್ಬೋದು, 12 years ಇರ್ಬೋದು, ಅಥವಾ 8-9 monthsಗಳು ಇರ್ಬೋದು. ಅದು ಆರ್ಥಿಕ ಚಟುವಟಿಕೆಗಳಾದ ಹೂಡಿಕೆ, ಬೇಡಿಕೆ, ಉತ್ಪಾದನೆ, ಉಳಿತಾಯ, ಅನುಭೋಗ ಮುಂತಾದ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡು ಬರುವಂತ ಏರಿಳಿತಗಳು, ಒಮ್ಮೆ ಹೆಚ್ಚಾಗುವುದು ಮತ್ತು ಕಡಿಮೆ ಆಗುವ ಹಣದುಬ್ಬ, ಇದಕ್ಕೆ ನಾವು ಆವರ್ತಗಳು, ವ್ಯಾಪಾರ ಚಕ್ರಗಳು ಅಂತೇಳಿ ಕರಿತೇವೆ. ಓಕೆ, it is in short run fluctuations in the output employment are called cycles. Fluctuations in the economic activities ಅಂತ ಕರಿಬಹುದು. ಓಕೆ, ಅದಕ್ಕೆ ಕೆಲವು ಡೆಫಿನೇಷನ್ ಗಳನ್ನ ಕೆಲವಾರು ಅರ್ಥಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. ನಮಗೆ ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂತದ್ದು ವೈಸ್ಲೆ ಮತ್ತು ಮಿಚ್ಚೆಲ್ ರವರ ಒಂದು ಡೆಫಿನೇಷನ್. ಅವ್ರು ಹೇಳ್ತಾರೆ, ಸುಸಂಘಟಿತವಾದ ಜನಸಮೂಹದ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವ ಒಂದೇ ರೀತಿಯ ಏರಿಳಿತಗಳೇ ಆರ್ಥಿಕ ಆವರ್ತಗಳು ಅಂತೇಳಿ. ಸುಸಂಘಟಿತವಾದ ಒಂದು ಜನಸಮೂಹದ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವ ಒಂದೇ ರೀತಿಯ ಏರಿಳಿತಗಳು ಅಂತೇಳಿ ಹೇಳ್ತಾರೆ ಮಿಚ್ಚೆಲ್ ಮತ್ತು ವೈಸ್ಲೆ ಅವರು. ಅಥವಾ ಅಕಾರ್ಡಿಂಗ್ ಟು W.C. Mitchell, business cycle are a series of fluctuation economic activities of the organized communities. Okay, it is series of fluctuations of economic activities. Economic activity ಗಳಾದ ಹೂಡಿಕೆ, ಬೇಡಿಕೆ, ಉತ್ಪಾದನೆ, ಉಳಿತಾಯ, ಅನುಭೋಗ ಮತ್ತೆ ಇತರ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಫ್ಲಕ್ಚುಯೇಷನ್ ಆಗುವುದು ಅಥವಾ ಹೆಚ್ಚು ಕಡಿಮೆ ಆಗುವುದು ಅಥವಾ ಏರಿಳಿತ ಆಗುವುದನ್ನು ನಾವು ವ್ಯಾಪಾರ ಚಕ್ರಗಳು ಅಂತೇಳಿ ಕರಿಬಹುದು ಅಂತೇಳಿ ಎಕನಾಮಿಸ್ಟ್ಗಳು ಹೇಳ್ತಾರೆ. ಓಕೆ, ಈಗ ವಾಣಿಜ್ಯ ಆವರ್ತಗಳ ವಿಧಗಳು ಅಥವಾ ವಾಣಿಜ್ಯ ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್. ಓಕೆ, ವಾಣಿಜ್ಯ ಆವರ್ತಗಳ ವಿಧಗಳು, ಬಿಸ್ನೆಸ್ ಸೈಕಲ್, ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್. ಓಕೆ, ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ ನೀವು ಸ್ಟಡಿ ಮಾಡಬೇಕಾಗ್ತದೆ. ಕೆಲವು ಪ್ರಮುಖವಾಗಿ ನಿಮಗೆ 5 ಬಿಸ್ನೆಸ್ ಸೈಕಲ್ ನ ಟೈಪ್ ಗಳನ್ನ ಅರ್ಥಶಾಸ್ತ್ರಜ್ಞರು ನಿಮಗೆ ವಿವರಿಸಿದ್ದಾರೆ, ಅಥವಾ ನಿಮ್ಮ ಸಿಲೆಬಸ್ ಅಲ್ಲಿ ನಿಮಗೆ 5 ಟೈಪ್ಸ್ ಅನ್ನ ನೀವು ನೋಡಬಹುದು. ಓಕೆ, ಅದು ಅದರ ಯಾವ ಬೇಸಿಸ್ ಮೇಲೆ ಅಂದ್ರೆ ಅದರ ಪಿರಿಯಾಡಿಸಿಟಿ ಅಥವಾ ಅದರ ಅವಧಿಯ ಆಧಾರದ ಮೇಲೆ, ಆ ಟ್ರೇಡ್ ಸೈಕಲ್ ನ ಅವಧಿಯ ಆಧಾರದ ಮೇಲೆ ಟ್ರೇಡ್ ಸೈಕಲ್ ಅನ್ನ ಪ್ರಮುಖವಾಗಿ 5 ಎಕನಾಮಿಸ್ಟ್ಗಳು 5 ರೀತಿಯ ವಿಧವನ್ನ ಕೊಟ್ಟಿದ್ದಾರೆ. ಓಕೆ, ಒಂದು ಜಗ್ಲರ್ ಆವರ್ತಗಳು ಅಂತೇಳಿ, ಜಗ್ಲರ್ ಆವರ್ತಗಳು ಅಥವಾ ಜಗ್ಲರ್ ಬಿಸ್ನೆಸ್ ಸೈಕಲ್ ಅಂತೇಳಿ. ಜಗ್ಲರ್ ಅನ್ನುವಂತ ಒಬ್ಬ ಫ್ರಾನ್ಸ್ ನ ಎಕನಾಮಿಸ್ಟ್ ಏನ್ ಹೇಳ್ತಾನೆ, ಅವನು 1862ರಲ್ಲಿ ಅವರು ಆರ್ಥಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅವನು ಹೇಳ್ತಾನೆ, ಆ ಟ್ರೇಡ್ ಸೈಕಲ್ಗಳು 9 ರಿಂದ 10 ವರ್ಷದವರೆಗೆ
ಕೂಡ ಒಂದು ಇಕಾನಮಿಯಲ್ಲಿ ಇರ್ಬೋದು. ಇಟ್ಸ್ ಪೀರಿಯಡ್ ಇಸ್ 9 to 10 years. ಆ ಒಂದು ಅವಧಿಯಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಅವನು ಹೇಳ್ತಾನೆ. ಆ ಒಂದು ಅವಧಿಯಲ್ಲಿ ಬರುವ ಬಿಸ್ನೆಸ್ ಸೈಕಲ್ ಅನ್ನ ಅಥವಾ ವಾಣಿಜ್ಯ ಆವರ್ತಗಳನ್ನ ನಾವು ಜಗ್ಲರ್ ಆವರ್ತಗಳು ಅಂತೇಳಿ ಕರೀತೇವೆ. ಓಕೆ, ಎರಡನೇದು ಕಿಚನ್ ಆವರ್ತಗಳು. ಜೋಸೆಫ್ ಕಿಚನ್ ಎನ್ನುವಂತ ಮತ್ತೊಬ್ಬ ಎಕನಾಮಿಸ್ಟ್ ಏನ್ ಹೇಳ್ತಾನೆ, ಅವನು ಟ್ರೇಡ್ ಸೈಕಲ್ ಅಥವಾ ಆವರ್ತಗಳು, ವಾಣಿಜ್ಯ ಆವರ್ತಗಳು ಒಂದು 40 ತಿಂಗಳವರೆಗೆ ಇರ್ತದೆ, 40 ಮಂತ್ ವರೆಗೆ ಇರ್ತದೆ ಅಂತೇಳಿ ಹೇಳ್ತಾನೆ. ಅದನ್ನು ನಾವು ಕಿಚನ್ ಆವರ್ತಗಳು ಅಂತೇಳಿ ಕರೆಯುತ್ತೇವೆ. ಮೂರನೇದು ಕಾಂಟ್ರಾಕ್ಟಿವ್ ಆವರ್ತಗಳು. ಒಬ್ಬ ರಷ್ಯಾದ ಅರ್ಥಶಾಸ್ತ್ರಜ್ಞ ಅವನು ಹೇಳ್ತಾನೆ, ಬಿಸ್ನೆಸ್ ಸೈಕಲ್ ಸುಮಾರು 54ರಿಂದ 60 ವರ್ಷದವರೆಗೆ ಕೂಡ ಅಷ್ಟು ದೀರ್ಘವಾಗಿ ಕೂಡ ಒಂದು ಇಕಾನಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ದೀರ್ಘವಾದ ಬಿಸ್ನೆಸ್ ಸೈಕಲ್ ಅನ್ನು ನಾವು ಕಾಂಟ್ರಾಕ್ಟ್ ಆವರ್ತಗಳು ಅಥವಾ ಕಾಂಟ್ರಾಕ್ಟಿವ್ ಬಿಸ್ನೆಸ್ ಸೈಕಲ್ ಅಂತೇಳಿ ಕರೀತೇವೆ. ಓಕೆ, ಮತ್ತೊಬ್ಬ ಎಕನಾಮಿಸ್ಟ್ ಬೌಲ್ಡಿಂಗ್ ಅಂತೇಳಿ ಅವ್ರು ಹೇಳ್ತಾರೆ, ಈಗ ಬಿಸ್ನೆಸ್ ಸೈಕಲ್ ಸುಮಾರು 18 ವರ್ಷಗಳಷ್ಟು ಇರ್ತದೆ ಅಂತ ಹೇಳ್ತಾನೆ. ಅದರ ಡ್ಯೂರಬಿಲಿಟಿ ಅಥವಾ ಅದರ ಪೀರಿಯಡ್ 18 ವರ್ಷಗಳಷ್ಟು ವಿಸ್ತಾರವಾಗಿರ್ಬೋದು. ಅದನ್ನು ನಾವು ಬೌಲ್ಡಿಂಗ್ ಸೈಕಲ್ ಅಂತೇಳಿ ಹೇಳ್ತೇವೆ. ಮತ್ತೊಬ್ಬ ಎಕನಾಮಿಸ್ಟ್ ಸೈಮನ್ ಕುಜ್ನೆಟ್ ಅವರು ಹೇಳ್ತಾರೆ, ಬಿಸ್ನೆಸ್ ಸೈಕಲ್ ಸುಮಾರು 16ರಿಂದ 22 ವರ್ಷಗಳಷ್ಟು ಸುದೀರ್ಘವಾಗಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರಬಹುದು. ಅದನ್ನು ನಾವು ಕುಜ್ನೆಟ್ ಸೈಕಲ್ ಅಂತೇಳಿ ಕರೀತೇವೆ ಅಂತೇಳಿ. ಓಕೆ, ಈ ರೀತಿಯಲ್ಲಿ ನಾವು ವಾಣಿಜ್ಯ ಆವರ್ತಗಳನ್ನ ಸುಮಾರು 5 ವಿಧಗಳು, ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 5 types. First one, ಜಗ್ಲರ್ ಆವರ್ತಗಳು, ದ ಡ್ಯೂರೇಷನ್ ಈಸ್ 9 to 10 years. Second one, ಕಿಚನ್ ಆವರ್ತಗಳು, ದ period of kitchen business cycle is about 40 months. And third, contractive business cycle, the period of contractive business cycle is 54 to 60 months. And boulding cycle, its period is 18 years. Okay, the last one is Kuznets cycle. The period of Kuznets business cycle is 16 to 22 years. So on the basis of its period or the duration, when we can divide it into 5 types of business cycles. Okay, 5 ವಿಧವಾಗಿ ನಾವು ಬಿಸ್ನೆಸ್ ಸೈಕಲ್ ಅನ್ನ ನಾವು ನೋಡಬಹುದು. ಓಕೆ, ಇದಿಷ್ಟು ಬಿಸ್ನೆಸ್ ಸೈಕಲ್ ನ ವಿಧಗಳು. ಬಿಸ್ನೆಸ್ ಸೈಕಲ್ ಅಂದ್ರೆ ಏನಂತ ಗೊತ್ತಾಯ್ತು, ವಿಧಗಳು ಯಾವ್ದಂತ ಹೇಳಿ ನಿಮಗೆ ಗೊತ್ತಾಯ್ತು. ಓಕೆ, ಈಗ ಬಿಸ್ನೆಸ್ ಸೈಕಲ್ ನ ಹಂತಗಳು ಅಥವಾ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಅಥವಾ ಬಿಸ್ನೆಸ್ ಸೈಕಲ್ ನ ವಿವಿಧ ಹಂತಗಳು. ನೀವು ಬಿಸ್ನೆಸ್ ಸೈಕಲ್ ಅನ್ನ ಓದಿದ ಕೂಡಲೇ ನಿಮಗೆ ನೆನಪಿಟ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಬಿಸ್ನೆಸ್ ಸೈಕಲ್ ನ ವಿವಿಧ ಹಂತಗಳನ್ನ ನೀವು ಖಂಡಿತವಾಗಿ ನೆನಪಿಟ್ಕೊಳ್ಬೇಕು. ಒಬ್ಬ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ನೀವು ಖಂಡಿತವಾಗಿಯೂ ಬಿಸ್ನೆಸ್ ಸೈಕಲ್ ನ ವಿವಿಧ ಹಂತಗಳನ್ನ ನೀವು ಖಂಡಿತವಾಗಿ ನೆನಪಿಟ್ಕೊಳ್ಬೇಕು. ಓಕೆ, ಯು ಶುಡ್ ರಿಮೆಂಬರ್, ಯು ಶುಡ್ ಸ್ಟಡಿ ದ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಆಸ್ ಎ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್. ಓಕೆ, what are those phases? There are 5 phases. 5 ಫೇಸ್ ಗಳನ್ನ ನೀವು ಬಿಸ್ನೆಸ್ ಸೈಕಲ್ ಅಲ್ಲಿ ನೋಡಬಹುದು. ಫಸ್ಟ್ ಒನ್ ಮುಗ್ಗಟ್ಟು, ಡಿಪ್ರೆಷನ್, ಮುಗ್ಗಟ್ಟು. ಸೆಕೆಂಡ್ ಒನ್ ರಿಕವರಿ ಅಥವಾ ಚೇತರಿಕೆ. ಥರ್ಡ್ ಒನ್ ಈಸ್ ಎಕ್ಸ್ಪಾನ್ಷನ್ ಆರ್ ಪ್ರಾಸ್ಪ್ಯಾರಿಟಿ ಅಥವಾ ವಿಸ್ತೀರ್ಣ. ಮೂರನೇದು ವಿಸ್ತೀರ್ಣ, ಎಕ್ಸ್ಪಾನ್ಷನ್ ಅಥವಾ ಪ್ರಾಸ್ಪ್ಯಾರಿಟಿ ಅಥವಾ ವಿಸ್ತೀರ್ಣ ಅಂತೇಳಿ ಮೂರನೇ ಫೇಸ್. ಫೋರ್ತ್ ಒನ್ ಬೂಮ್ ಅಥವಾ ಉತ್ಕೃಷ್ಟ ಅಂತೇಳಿ ಫೋರ್ತ್ ಒನ್, ನಾಲ್ಕನೇದು. ಐದನೇದು ರಿಸೆಷನ್, ಹಿಂಜರಿತ ಅನ್ನುವಂಥದ್ದು ನಾಲ್ಕನೇದು. ಐದನೇದು. ಓಕೆ, ಈ ರೀತಿಯಲ್ಲಿ 5 ಫೇಸ್ ಅನ್ನ ನೀವು ಬಿಸ್ನೆಸ್ ಸೈಕಲ್ ಅಲ್ಲಿ ನೋಡ್ಬೋದು. ಈಗ 1 by 1 ಒಂದೊಂದು ಫೇಸ್ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಏನಾಗ್ತದೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಒನ್ ಡಿಪ್ರೆಷನ್. ಡಿಪ್ರೆಷನ್ ಅಂದ್ರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕುಂಠಿತಗೊಳ್ಳುವಂಥದ್ದು, ಉತ್ಪಾದನೆಯಲ್ಲಿ ಕಡಿಮೆ ಆಗುವಂಥದ್ದು, ಉದ್ಯೋಗದ ಅವಕಾಶಗಳು ಕಡಿಮೆ ಆಗುವಂಥದ್ದು, ಹೂಡಿಕೆ ಕಡಿಮೆ ಆಗುವಂಥದ್ದು, ಹೂಡಿಕೆಯಲ್ಲಿ ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು, ಓಕೆ, ಈ ರೀತಿಯ ನೀವು ವ್ಯವಸ್ಥೆಯನ್ನ ನೋಡ್ಬೋದು. ಓಕೆ, 1 minute. ಓಕೆ, ಫಾರ್ 1 second.
Okay. Okay. Okay, sorry for the disturbance. Okay, ನಾನು 5 ಫೇಸ್ ಗಳನ್ನ ಹೇಳ್ತಿದ್ದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ನಾನು ಬಿಸ್ನೆಸ್ ಸೈಕಲ್ ನ 5 ಫೇಸ್ ಗಳ ಬಗ್ಗೆ ಮಾತಾಡ್ತಿದ್ದೆ, ಅಥವಾ ವಾಣಿಜ್ಯ ಆವರ್ತಗಳ 5 ಹಂತಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಮುಗ್ಗಟ್ಟು ಅಥವಾ ಡಿಪ್ರೆಷನ್ ಅಂತೇಳಿ ಕರಿಬಹುದು. ಈ ಅವಧಿಯಲ್ಲಿ ಆರ್ಥಿಕತೆಯ ಎಲ್ಲಾ ಚಟುವಟಿಕೆಗಳು ಕುಂಠಿತಗೊಳ್ತದೆ, ಉತ್ಪಾದನೆಯಲ್ಲಿ ಕಡಿಮೆ ಆಗ್ತದೆ, ಉತ್ಪಾದನೆಯಲ್ಲಿ ಕಡಿಮೆ ಆಗ್ತದೆ, ಮತ್ತೆ ಉಳಿತಾಯದಲ್ಲಿ, ವೇತನದಲ್ಲಿ ಕಡಿಮೆ ಆಗ್ತದೆ, ಹೂಡಿಕೆಯ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತೆ ಉದ್ಯೋಗದ ಅವಕಾಶಗಳು ಕಡಿಮೆ ಆಗ್ತಾ ಬರ್ತದೆ. ಈ ಒಂದು ವ್ಯವಸ್ಥೆ ಆರ್ಥಿಕತೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಒಂದು ಫ್ಲಕ್ಚುಯೇಷನ್ ಕಂಡು ಬರ್ತದೆ. ಅದು ಏನಂದ್ರೆ ಇಳಿಮುಖವಾದ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನೀವು ನೋಡ್ತೀರಿ. ಉದ್ಯೋಗದ ಅವಕಾಶಗಳು ಕಡಿಮೆ, ಹೂಡಿಕೆಯ ಪ್ರಮಾಣ ಕಡಿಮೆ, ಉಳಿತಾಯದ ಅವಕಾಶಗಳು ಕಡಿಮೆ, ಅಥವಾ ಉಳಿತಾಯದ ಪ್ರಮಾಣದಲ್ಲಿ ಕಡಿಮೆ, ಉತ್ಪಾದನೆಯ ಪ್ರಮಾಣದಲ್ಲಿ ಕಡಿಮೆ ಆಗುವಂತದನ್ನು ಈ ಒಂದು ಅವಧಿಯಲ್ಲಿ ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರಗಳು ಅದರ ಏನು ಕಾಂಟ್ರಿಬ್ಯೂಷನ್, GDP-ಗೆ ಅದರ ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಾ ಬರ್ತದೆ. ಓಕೆ, ಈ ಒಂದು ಹಂತವನ್ನ ನಾವು ಮೊದಲ ಹಂತ ಅಥವಾ ಮುಗ್ಗಟ್ಟಿನ ಹಂತ ಅಂತೇಳಿ ಕರಿಬಹುದು. ಓಕೆ, ಎರಡನೇದು ಚೇತರಿಕೆ. ಆಗ ಫಸ್ಟ್ ಫೇಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಎರಡನೇ ಹಂತ ಚೇತರಿಕೆ ಅಥವಾ ರಿಕವರಿ. ಯಾವಾಗ ಒಂದು ಇಕಾನಮಿಯಲ್ಲಿ ಉದ್ಯೋಗ ಅವಕಾಶಗಳಿಲ್ಲ, ಹೂಡಿಕೆ ಇಲ್ಲ, ಮತ್ತೆ ಉತ್ಪಾದನೆ ಪ್ರಮಾಣ ಕಡಿಮೆ ಇದೆ, ಆಗ ಸರ್ಕಾರವು ವಿವಿಧ ಮೆಷರ್ ಗಳನ್ನ, ವಿವಿಧ ಸರಿಪಡಿಸ್ಲಿಕ್ಕೆ ವಿವಿಧ ಕ್ರಮಗಳನ್ನ ಕೈಗೊಳ್ಳುತ್ತದೆ. ಆಗೇನಾಗ್ತದೆ, ಹೊಸ ಆವಿಷ್ಕಾರಗಳು ಉಂಟಾಗ್ತದೆ, ಹೊಸ ಪ್ರಾಡಕ್ಟ್ಗಳು, ಹೊಸ ಟೆಕ್ನಾಲಜಿ ಬರ್ತದೆ. ಆಗ ಹೂಡಿಕೆಯ ಪ್ರಮಾಣ ಕೂಡ ಆಗ್ತದೆ, ಸರ್ಕಾರ ಕೂಡ ಹೂಡಿಕೆ ಮಾಡ್ತದೆ, ಹೆಚ್ಚು ವೆಚ್ಚವನ್ನ ಮಾಡ್ತದೆ, ಆ ಉದ್ಯೋಗ ಅವಕಾಶವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೆಚ್ಚು ವೆಚ್ಚಗಳನ್ನ ಮಾಡ್ತದೆ. ಆಗ ನಿಧಾನವಾಗಿ ರಿಕವರಿ ಆಗ್ತದೆ, ಚೇತರಿಕೆಯ ಹಂತ. ಅದನ್ನ ಉದ್ಯೋಗದ ಪ್ರಮಾಣ ಒಂದೊಂದೇ ಸೃಷ್ಟಿ ಆಗ್ತದೆ, ಹೊಸ ಕೈಗಾರಿಕೆಗಳು ಬರ್ತದೆ, ಹೊಸ ವಿಸ್ತರಣೆ ಆಗ್ತದೆ. ಈ ರೀತಿಯ ಒಂದು ಹಂತಕ್ಕೆ ಚೇತರಿಕೆ ಅಂತೇಳಿ ಕಂಡು ಬರುತ್ತೆ. ಓಕೆ, ರಿಕವರಿ ಅಥವಾ ಚೇತರಿಕೆ ಎರಡನೆಯ ಹಂತ. ಮೂರನೇದು ವಿಸ್ತರಣೆ. ಓಕೆ, ವಿಸ್ತರಣೆ ಅಥವಾ ಎಕ್ಸ್ಪ್ಯಾನ್ಷನ್ ಅಂತೇಳಿ ಕರಿತೇವೆ. ಎಕ್ಸ್ಪ್ಯಾನ್ಷನ್ ಅಥವಾ ವಿಸ್ತರಣೆ ಅಂತೇಳಿ. ಆರ್ಥಿಕ ಚೇತರಿಕೆಯ ಪರಿಣಾಮವಾಗಿ ಆರ್ಥಿಕ ಚಟುವಟಿಕೆಗಳು ವಿಸ್ತರಣೆ ಆಗ್ತಾ ಹೋಗ್ತದೆ. ನಿಮಗೆ ಬಿಸ್ನೆಸ್ ಸೈಕಲ್ ಕಂಡು ಬರುವಂತದ್ದು ಯಾವ ಇಕಾನಮಿ ಕ್ಯಾಪಿಟಲಿಸ್ಟ್ ಇಕಾನಮಿ ಆಗಿರ್ತದೆ, ಅಥವಾ ಬಂಡವಾಳ ಶಾಹಿ ಪದ್ಧತಿ ಯಾವ ವ್ಯವಸ್ಥೆಯಲ್ಲಿ ಇರ್ತದೆ, ಅಲ್ಲಿ ಮಾತ್ರ ಬಿಸ್ನೆಸ್ ಸೈಕಲ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅಲ್ಲಿ ಏನೋ ಅವರ ಮುಖ್ಯ ಉದ್ದೇಶ ಅಂದ್ರೆ ಲಾಭವನ್ನ ಗಳಿಸುವಂಥದ್ದು, ಇನ್ವೆಸ್ಟ್ ಮಾಡುವಂಥದ್ದು, ಲಾಭ ಗಳಿಸುವಂಥದ್ದು. ಓಕೆ, ಮೂರನೇ ಹಂತ ವಿಸ್ತರಣೆ. ಅಂದ್ರೆ ಒಮ್ಮೆ ಸರ್ಕಾರ ವಿವಿಧ ಕ್ರಮಗಳನ್ನ ಕೈಗೊಂಡು ಚೇತರಿಕೆ ಆಯ್ತು ಇಕಾನಮಿ, ಆಗ ಈ ಕ್ಯಾಪಿಟಲಿಸ್ಟ್ಗಳು ಅಥವಾ ಲಾಭವನ್ನ ಪಡೀಲಿಕ್ಕೆ ಇಚ್ಛೆ ಪಡುವ ಉದ್ಯಮಪತಿಗಳು ಹೆಚ್ಚೆಚ್ಚು ಇನ್ವೆಸ್ಟ್ ಮಾಡ್ತಾರೆ, ಹೆಚ್ಚೆಚ್ಚು ಹೂಡಿಕೆ ಮಾಡ್ತಾರೆ, ಹೊಸ ಕೈಗಾರಿಕೆಗಳನ್ನ ಆರಂಭ ಮಾಡ್ತಾರೆ. ಹಾಗೇನಾಗ್ತದೆ, ಉದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತದೆ, ಲಾಭದ ಪ್ರಮಾಣ ಜಾಸ್ತಿ ಆಗ್ತದೆ, ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗ್ತದೆ, ಮತ್ತು ನಿಧಾನವಾಗಿ ಸರಕು ಮತ್ತು ಸೇವೆಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಈ ರೀತಿಯಲ್ಲಿ ಎಕ್ಸ್ಪ್ಯಾನ್ಷನ್ ಹಂತವನ್ನ ನಾವು ಮೂರನೇ ಹಂತದಲ್ಲಿ ನೋಡ್ಬೋದು. ನಾಲ್ಕನೇ ಹಂತ ಬೂಮ್ ಅಥವಾ ಉತ್ಕೃಷ್ಟ ಅಂತ ಹೇಳಿ ಕರೀತೇವೆ, ಅಥವಾ ಬೂಮ್ ಅಂತ ಹೇಳಿ ಕರೀತೇವೆ. ಉತ್ಕೃಷ್ಟ ಮಟ್ಟದಲ್ಲಿ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಆ ಪ್ರಮಾಣದಲ್ಲಿ ಇರ್ತದೆ. ಅಂದ್ರೆ ನಾಲ್ಕನೇ ಹಂತದಲ್ಲಿ ಎಲ್ಲಾ ಉದ್ಯೋಗ ಅವಕಾಶಗಳು ಮ್ಯಾಕ್ಸಿಮಮ್ ಇರ್ತದೆ,
ಉದ್ಯೋಗದ ಮಟ್ಟದಲ್ಲಿ ಹೆಚ್ಚಿನ ಪ್ರಗತಿ ಕಾಣ್ತದೆ, ಏರಿಕೆಯ ಸ್ಥಿತಿಯಲ್ಲಿ ಇರ್ತದೆ, ಹೆಚ್ಚಿನ ಮಟ್ಟದ ಉತ್ಪನ್ನ ಇರ್ತದೆ, ವ್ಯಾಪಾರದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ, ಉದ್ಯೋಗದ ಮತ್ತು ಆದಾಯದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಓಕೆ, ಬ್ಯಾಂಕುಗಳು ಬೃಹತ್ ಪ್ರಮಾಣದ ಸಾಲವನ್ನ ವಿಸ್ತರಣೆ ಮಾಡ್ತದೆ, ಕ್ರೆಡಿಟ್ ಫೆಸಿಲಿಟಿ ಎಲ್ಲರಿಗೂ ಸಿಗ್ತದೆ, ಬೆಲೆ ಮತ್ತು ಲಾಭ ಬಡ್ಡಿ ಎಲ್ಲದರಲ್ಲೂ ಏರಿಕೆಯ ಪ್ರಮಾಣದಲ್ಲಿ ಮುಂದುವರಿತದೆ. ಇದನ್ನ ಬೂಮ್ ಅಂತ ಹೇಳಿ ಕರಿತೇವೆ. ಒಂದು ಇಕಾನಮಿಯಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಒಂದು ಇಕಾನಮಿ ಹೋಗುವಂತ ಹಂತ. ಆ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಆಗ್ತದೆ ಆ ಇಕಾನಮಿಯಲ್ಲಿ, ಮತ್ತು ಹೆಚ್ಚಿನ ಪ್ರಮಾಣದ ಸಾಲದ ವ್ಯವಸ್ಥೆ ಇರ್ತದೆ. ಕೈಗಾರಿಕೆಗಳು, ಸೇವಾ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ ಮತ್ತು ಕೃಷಿ ಓಕೆ ಸಾರಿ ಓಕೆ ಫೋರ್ತ್ ಫೇಸ್ ಅನ್ನು ನಾವು ಮಾತಾಡ್ತಾ ಇದ್ವಿ. ಫೋರ್ತ್ ಫೇಸ್ ಅಥವಾ ಬೂಮ್ ಅನ್ನ ಬಗ್ಗೆ ನಾವು ಮಾತಾಡ್ತೇವೆ. ಬೂಮ್, ಓಕೆ, ಬೂಮ್ ಅಂದ್ರೆ ಆ ಇಕಾನಮಿಯಲ್ಲಿ ಎಲ್ಲವೂ ಉತ್ಕೃಷ್ಟವಾಗಿರ್ತದೆ, ಅಂದ್ರೆ ಎಲ್ಲ ಉದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತದೆ, ಹೂಡಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗ್ತದೆ ಅನ್ನುವಂಥದ್ದು. ಓಕೆ, ಆದರೆ ಆ ವ್ಯವಸ್ಥೆಯ ಒಂದು ಆರ್ಥಿಕತೆಗೆ ಎಲ್ಲಿ ಬೆಲೆಯ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡ್ತದೆ. ಯಾವಾಗ ಬೆಲೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಏನಾಗ್ತದೆ, ಅದು ಇನ್ಫ್ಲೇಷನ್ಗೆ ಕಾರಣ ಆಗ್ತದೆ, ಹಣದುಬ್ಬರಕ್ಕೆ ಕಾರಣ ಆಗ್ತದೆ. ಓಕೆ, ಹಣದುಬ್ಬರಕ್ಕೆ ಕಾರಣ ಆಗ್ತದೆ. ಯಾವಾಗ ನಿರಂತರವಾಗಿ ಬೆಲೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ ಆಗ ಅದು ಹಣದುಬ್ಬರಕ್ಕೆ ಕಾರಣ ಆಗ್ತದೆ. ಓಕೆ, ಕಾರ್ಮಿಕರು ಕೂಡ ಹೆಚ್ಚೆಚ್ಚು ಹೆಚ್ಚು ಕೂಲಿಗಾಗಿ ಅವರು ಡಿಮಾಂಡ್ ಮಾಡ್ತಾರೆ. ಮತ್ತು ಯಾರು ಉತ್ಪಾದಕರಿಗೆ ಲಾಭದ ಪ್ರಮಾಣ ಅಧಿಕವಾಗಿರ್ತದೆ, ಆಗ ಕಾರ್ಮಿಕರು ಕೂಡ ಏನ್ ಮಾಡ್ತಾರೆ, ಲಾಭದಲ್ಲಿ ಕೆಲವಷ್ಟು ಪಾಲು ನಮಿಗೂ ಬೇಕು ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳು ಏನ್ ಮಾಡ್ತವೆ, ಹೋರಾಟವನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತವೆ. ಓಕೆ, ಹಾಗೇನಾಗ್ತದೆ, ನಿಧಾನವಾಗಿ ಯಾವ ಇಕಾನಮಿ ಬೂಮ್ ಅಲ್ಲಿತ್ತು ಅಲ್ಲಿ ಕೆಲವಾರು ಕ್ರೈಸಿಸ್ಗಳು, ಸಂಕಷ್ಟಗಳು ಉಂಟಾಗ್ಲಿಕ್ಕೆ ಆರಂಭ ಆಗ್ತದೆ. ಓಕೆ, ಹಣದುಬ್ಬರ ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಇದು ಹಿಂಜರಿತಕ್ಕೆ, ರಿಸೆಷನ್ಗೆ ಒಂದು ಇಕಾನಮಿಯಲ್ಲಿ ಕಾರಣ ಆಗ್ತದೆ. ಓಕೆ, ಈಗ 5ನೇ ಹಂತ ರಿಸೆಷನ್. ಯಾವಾಗ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗ್ತದೆ ಆಗ, ಹಣದುಬ್ಬರ ಅಂದ್ರೆ ಏನು ಅಥವಾ ಇನ್ಫ್ಲೇಷನ್ ಅಂದ್ರೆ ಏನು, ಕಂಟಿನ್ಯೂಸ್ ರೈಸ್ ಇನ್ ದಿ ಜನರಲ್ ಪ್ರೈಸ್ ಲೆವೆಲ್, ಅಥವಾ ನಿರಂತರವಾಗಿ ಸರಕು ಮತ್ತು ಸೇವೆಗಳಿಗೆ ಬೆಲೆ ಏರಿಕೆ ಆಗ್ತಾ ಹೋಗುವುದನ್ನು ನಾವು ಹಣದುಬ್ಬರ ಅಂತೇಳಿ ಕರೀತೇವೆ. ಹಣದುಬ್ಬರ ಅಂದ್ರೆ ನಿರಂತರವಾಗಿ ಸರಕು ಮತ್ತು ಸೇವೆಗಳಿಗೆ ಬೆಲೆಯು ಏರಿಕೆ ಆಗ್ತಾ ಹೋಗುವುದನ್ನು ನಾವು ಹಣದುಬ್ಬರ ಅಂತೇಳಿ ಕರೀತೇವೆ. ಯಾವಾಗ ಹಣದುಬ್ಬರ ಸ್ಟಾರ್ಟ್ ಆಗ್ತದೆ ಒಂದು ಇಕಾನಮಿಲಿ ಆಗ ಹಣದ ಮೌಲ್ಯ ಕಡಿಮೆ ಆಗ್ತದೆ, ಮಾರ್ಕೆಟ್ ಗ್ಲಟ್ ಉಂಟಾಗ್ತದೆ, ಸರಕು ಮತ್ತು ಸೇವೆಗಳು ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿರ್ತದೆ, ಅವುಗಳ ಬೆಲೆಯು ಅಧಿಕವಾಗಿರ್ತದೆ, ಜನರಿಗೆ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಷ್ಟು ಪ್ರಮಾಣದ ಗ್ಲಟ್ ಉಂಟಾಗ್ತದೆ, ಮಾರ್ಕೆಟ್ ಗ್ಲಟ್ ಅಥವಾ ಅಧಿಕ ಪ್ರಮಾಣದ ಸರಕು ಮತ್ತು ಸೇವೆಗಳು ಮಾರುಕಟ್ಟೆಯಲ್ಲಿ ದಾಸ್ತಾನ ಆಗ್ತದೆ. ಇದು ಹಣದ ಮೌಲ್ಯ ಕಡಿಮೆ ಆಗ್ತದೆ. ಆಗ ಏನಾಗ್ತದೆ, ಬ್ಯಾಂಕ್ಗಳು ಕೊಟ್ಟ ಸಾಲವು ಯಾವುದಕ್ಕೆ, ಇಂಡಸ್ಟ್ರಿಗೆ, ಕೈಗಾರಿಕೆಗಳಿಗೆ ಬ್ಯಾಂಕ್ಗಳು ಕೊಟ್ಟ ಸಾಲಗಳು ಮರಳಿ ಬರುವುದಿಲ್ಲ. ಯಾಕಂದ್ರೆ ಕಾರ್ಖಾನೆಗಳು ಉತ್ಪಾದನೆ ಮಾಡಿದ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ. ಆಗ ಅವುಗಳಿಗೆ ಉತ್ಪಾದನೆಗೆ ಕ್ರೆಡಿಟ್ ಫೆಸಿಲಿಟಿಯನ್ನ ಬ್ಯಾಂಕ್ಗಳಿಂದ ತೆಗೆದುಕೊಂಡಿರ್ತದೆ, ಅವುಗಳನ್ನ ರೀಪೇ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಗ ಹೆಚ್ಚಿನ ಬೃಹತ್ ಪ್ರಮಾಣದ ಹೂಡಿಕೆಯು ಏನಾಗ್ತದೆ, NPA ಆಗಿ ಪರಿವರ್ತನೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳಾಗಿ ಪರಿವರ್ತನೆ ಆಗ್ತದೆ, ಅಥವಾ ಅನುತ್ಪಾದಕ ಬಂಡವಾಳವಾಗಿ ಪರಿವರ್ತನೆ ಆಗ್ತದೆ. ಇದನ್ನು ಹಿಂಜರಿತ ಅಂತೇಳಿ. ಆಗ ಈ ಉದ್ಯೋಗದ ಪ್ರಮಾಣ ಮತ್ತೆ ಅದು ಏನಕ್ಕೆ ಕಾರಣ ಆಗ್ತದೆ, ಉದ್ಯೋಗದ ಪ್ರಮಾಣ ಕಡಿಮೆ ಆಗ್ತದೆ, ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತೆ ಬಂಡವಾಳ ಹೂಡಿಕೆಯ ಪ್ರಮಾಣ ಕಡಿಮೆ ಆಗ್ತದೆ, ಸೇವಿಂಗ್ ನ ಪ್ರಮಾಣ ಕಡಿಮೆ ಆಗ್ತದೆ. ಈ ರೀತಿಯಲ್ಲಿ ಮತ್ತೆ ಹಿಂಜರಿತಕ್ಕೆ ಕಾರಣ ಆಗ್ತದೆ. ಓಕೆ, ಈ ರೀತಿಯ 5 ಫೇಸ್ಗಳನ್ನ, 5 ಪ್ರಮುಖ ಹಂತಗಳನ್ನ ನೀವು ಬಿಸಿನೆಸ್ ಸೈಕಲ್ ಅಲ್ಲಿ ನೋಡ್ಬೋದು. ಮತ್ತೆ ಅದು ಮತ್ತೆ ಮೊದಲನೇ ಹಂತದಿಂದ
ಮತ್ತೆ ಹಿಂಜರಿಕೆಯಿಂದ ಮುಗ್ಗಟ್ಟಾಗ್ತದೆ, ಮತ್ತೆ ರಿಕವರಿ ಆಗ್ತದೆ, ಮತ್ತೆ ಎಕ್ಸ್ಪಾನ್ಷನ್ ಆಗ್ತದೆ, ಬೂಮ್ ಆಗ್ತದೆ, ಮತ್ತೆ ರಿಸೆಷನ್ ಆಗ್ತದೆ. ಈ ರೀತಿಯ ಚಕ್ರ ಅಥವಾ ಒಂದು ಸೈಕಲ್ ಅದು ಎಕಾನಮಿಯಲ್ಲಿ ಮುಂದುವರಿತಾ ಇರ್ತದೆ. ಇದನ್ನು ನಾವು ಬಿಸ್ನೆಸ್ ಸೈಕಲ್ ಅಂತೇಳಿ ಕರಿತೇವೆ. ಇದನ್ನ ನಾವು ಬಿಸ್ನೆಸ್ ಸೈಕಲ್ ಅಂತೇಳಿ, ಒಂದು ಇಕಾನಮಿಲಿ ಬಿಸ್ನೆಸ್ ಸೈಕಲ್ ಅಂತೇಳಿ ಕರಿಬಹುದು. ಓಕೆ, ಈ ಬಿಸ್ನೆಸ್ ಸೈಕಲ್ ನ ಫೇಸ್ಗಳು 5 ಮುಖ್ಯವಾದ ಫೇಸ್ ಗಳನ್ನ ನೀವು ನೋಡಿದಿರಿ ಅಥವಾ ಹಂತಗಳನ್ನ ನೋಡಿದಿರಿ. ಒಂದು ಡಿಪ್ರೆಷನ್ ಅಥವಾ ಮುಗ್ಗಟ್ಟು, ಎರಡನೇದು ರಿಕವರಿ ಅಥವಾ ಚೇತರಿಕೆ. ಮುಗ್ಗಟ್ಟು ಅಂದ್ರೆ ಅಲ್ಲಿ ಎಲ್ಲವೂ ಕಡಿಮೆ ಇರ್ತದೆ, ಉದ್ಯೋಗದ ಪ್ರಮಾಣ ಕಡಿಮೆ, ಹೂಡಿಕೆಯ ಪ್ರಮಾಣ ಕಡಿಮೆ, ಉಳಿತಾಯದ ಪ್ರಮಾಣ ಕಡಿಮೆ, ಎಲ್ಲವೂ ಕಡಿಮೆ. ರಿಕವರಿ ಅಂದ್ರೆ ನಿಧಾನವಾಗಿ ಆರ್ಥಿಕ ವ್ಯವಸ್ಥೆಯು ಏನು ಉತ್ಪಾದನೆಯ ಕಡೆಗೆ ಹೆಚ್ಚಿನ ಕಡೆಗೆ ಹೆಚ್ಚುತ್ತಿರುವ ಬೆಳವಣಿಗೆಯ ಕಡೆಗೆ ಮುನ್ನಡೆಯುವಂಥದ್ದು. ಮೂರನೇದು ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ ಅಲ್ಲಿ ಮಾರುಕಟ್ಟೆಯ ವಿಸ್ತರಣೆ ಆಗುವಂಥದ್ದು. ಇಕಾನಮಿ ಮತ್ತೆ ಕೂಡ ಭೂಮಿನ ಮೊದಲ ಹಂತ, ಭೂಮಿನ ಕಡೆಗೆ ಹೋಗ್ತಾ ಇರ್ತದೆ. ನಾಲ್ಕನೇದು ಉತ್ಕರ್ಷ ಅಥವಾ ಬೂಮ್. ಅಲ್ಲಿ ಪೂರ್ಣ ಉದ್ಯೋಗದ ಪ್ರಮಾಣ, ಹೆಚ್ಚಿನ ಪ್ರಮಾಣದ ಉದ್ಯೋಗ ಇರ್ತದೆ, ಹೆಚ್ಚಿನ ಪ್ರಮಾಣದ ಹೂಡಿಕೆ ಇರ್ತದೆ, ಹೆಚ್ಚಿನ ಪ್ರಮಾಣದ ಉದ್ಯೋಗ ಅವಕಾಶಗಳಿರ್ತದೆ, ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಇರ್ತದೆ, ಸರಕುಗಳು ಮತ್ತು ಸೇವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಸಿಗ್ತದೆ. ಅದನ್ನು ಬೂಮ್ ಅಂತ ಹೇಳಿ ಕರಿತೇವೆ. ಮತ್ತು ಅದು ಇನ್ಫ್ಲೇಷನ್ಗೆ ಕಾರಣ ಆಗ್ತದೆ, ಹಣದ ಮೌಲ್ಯ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗ್ತದೆ, ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸರಕು ಮತ್ತು ಸೇವೆಗಳು ಗ್ಲಟ್ಟಾಗಿ ಅಥವಾ ಮಾರುಕಟ್ಟೆಯಲ್ಲಿ ಬಂದು ದಾಸ್ತಾನ ಆಗ್ತದೆ, ಅದಕ್ಕೆ ಬೇಡಿಕೆ ಇಲ್ಲದೆ ಮತ್ತೆ ಏನಾಗ್ತದೆ, ರಿಸೆಷನ್ಗೆ ಅಥವಾ ಹಿಂಜರಿತಕ್ಕೆ ಕಾರಣ ಆಗ್ತದೆ. ಹೀಗೆ 5 ಫೇಸ್ಗಳನ್ನ ನೀವು ಬಿಸ್ನೆಸ್ ಸೈಕಲ್ ಅಲ್ಲಿ ನೋಡ್ಬೋದು. ಒಂದು ರೇಖಾಚಿತ್ರದ ಮೂಲಕ ಕೂಡ ನೀವು ಬಿಸ್ನೆಸ್ ಸೈಕಲ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಪುಟ ಸಂಖ್ಯೆ, ನಿಮ್ಮ ಕನ್ನಡ ಪುಸ್ತಕದಲ್ಲಿ ಪುಟ ಸಂಖ್ಯೆ 251ರಲ್ಲಿ ನೀವು ಈ ರೇಖಾಚಿತ್ರವನ್ನ ನೋಡ್ಬೋದು. ಅಲ್ಲಿ ಒಂದು OX ರೇಖೆಯು ಕಾಲಾವಧಿ ಅಥವಾ ಕಾಲಾವಧಿಯನ್ನ ನೀವು ಟೈಮ್ ಪೀರಿಯಡ್ ಅಂತ ನೀವು ನೋಡ್ಬೋದು. OY ರೇಖೆಯಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಅಥವಾ ಆರ್ಥಿಕ ಚಟುವಟಿಕೆಗಳು ಅಂತೇಳಿ ನೋಡ್ಬೋದು. ಮತ್ತು ಮೇಲ್ಮುಖವಾಗಿ ಚಲಿಸಿರುವ ಒಂದು ರೇಖೆ, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸಿರುವ ಒಂದು ರೇಖೆಯನ್ನು ನೋಡ್ಬೋದು. ಅದು ಫುಲ್ ಎಂಪ್ಲಾಯ್ಮೆಂಟ್ ಕರ್ವ್ ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಪೂರ್ಣ ಉದ್ಯೋಗದ ರೇಖೆ ಆಗಿರ್ತದೆ. ಮತ್ತು ಜಿಗ್ಜಾಗ್ ಟೈಪ್ ಅಲ್ಲಿ ಏರಿಕೆ ಮತ್ತು ಇಳಿಕೆ ರೂಪದಲ್ಲಿ ಇರುವ ಒಂದು ಜಿಗ್ಜಾಗ್ ಟೈಪ್ ಅಲ್ಲಿ ಒಂದು ರೇಖೆಯನ್ನ ನೋಡ್ತೀರಿ. ಪೂರ್ಣೋದ್ಯೋಗಕ್ಕಿಂತ ಕೆಳಗೆ ಬರುವಂತ 2 ಹಂತಗಳಿವೆ, ಅದು ಮುಗ್ಗಟ್ಟು ಮತ್ತು ಚೇತರಿಕೆ. ಯಾವಾಗ ಮುಗ್ಗಟ್ಟು ಇರ್ತದೆ ಮತ್ತು ಚೇತರಿಕೆ ಇರ್ತದೆ ಆಗ ಪೂರ್ಣ ಉದ್ಯೋಗ ಇರುವುದಿಲ್ಲ. ಓಕೆ, ವಿಸ್ತರಣೆ ಆಗ್ತದೆ, ವಿಸ್ತರಣೆ ಎಕ್ಸ್ಪ್ಯಾನ್ಷನ್, ಬೂಮ್ ಮತ್ತು ರಿಸೆಷನ್ ಟೈಮ್ ಅಲ್ಲಿ ಪೂರ್ಣ ಉದ್ಯೋಗ ಇರ್ತದೆ. ಆದ್ರೆ ವಿಸ್ತರಣೆಯ ಸಮಯದಲ್ಲಿ ಪೂರ್ಣ ಉದ್ಯೋಗ ಇರ್ತದೆ, ಆದ್ರೆ ಅಲ್ಲಿ ಕೆಲವು ಕ್ರೈಸಿಸ್ಗಳು ಇರ್ತದೆ. ಶೃಂಗದಲ್ಲಿ ಎಲ್ಲವೂ ಅತೀಚ್ಛವಾಗಿರ್ತದೆ, ಹಿಂಜರಿತೆಯ ಹಂತಕ್ಕೆ ಬರ್ತದೆ, ಮತ್ತೆ ಅದು ಯಾವುದಕ್ಕೆ, ಮುಗ್ಗಟ್ಟಿನ ಹಂತಕ್ಕೆ ಬರ್ತದೆ. ಈ ರೀತಿಯಲ್ಲಿ ಟ್ರೇಡ್ ಸೈಕಲ್ ಒಂದು ಇಕಾನಮಿಯಲ್ಲಿ ನಡೀತಾನೆ ಇರ್ತದೆ. ಓಕೆ, ಅದು ಕೆಲವೇ ಒಂದು ಉದ್ದಿಮೆಯಿಂದ ಸ್ಟಾರ್ಟ್ ಆಗಿ ಅದು ಸ್ಪ್ರೆಡ್ ಆಗ್ತಾ, ಕೇವಲ ಕೈಗಾರಿಕಾ ಕ್ಷೇತ್ರಕ್ಕೆ ಮಾತ್ರ ಮೊದಲು ಬಿಸ್ನೆಸ್ ಸೈಕಲ್ ಅಥವಾ ಈ ಎಕನಾಮಿಕ್ ಕ್ರೈಸಿಸ್ ಆರಂಭವಾಗಿ ನಿಧಾನವಾಗಿ ಅದು ಕೃಷಿ ಕ್ಷೇತ್ರಕ್ಕೆ, ಆನಂತರ ನಿಧಾನವಾಗಿ ಸೇವಾ ಕ್ಷೇತ್ರಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುವುದನ್ನು ನಾವು ನೋಡ್ಬೋದು. ಈ ರೀತಿಯ 5 ಹಂತಗಳನ್ನು ನೀವು ಬಿಸ್ನೆಸ್ ಸೈಕಲ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ. ನೀವು ದಯವಿಟ್ಟು ಈ ಬಿಸ್ನೆಸ್ ಸೈಕಲ್ ನ 5 ಹಂತಗಳನ್ನ ದಯವಿಟ್ಟು ನೀವು ಓದ್ಲೇಬೇಕಾಗ್ತದೆ. ಓಕೆ, ಇದಿಷ್ಟು ಈ ಘಟಕದಲ್ಲಿ ನೀವು ಓದಬೇಕಾದಂತ ಅಂಶ. ಓಕೆ, ಈಗ ಯೂನಿಟ್ ನಂಬರ್ 24 ಅಥವಾ ಲಾಸ್ಟ್ ಯೂನಿಟ್, ಇದರಲ್ಲಿ ಹಣಕಾಸು ಮತ್ತು ವಿತ್ತೀಯ ನೀತಿ ಅಂತ ಇದೆ. ಹಣಕಾಸು ಮತ್ತು ವಿತ್ತೀಯ ನೀತಿ ಅಂತ ಇದೆ, ಅಥವಾ ಮಾನಿಟರಿ ಪಾಲಿಸಿ ಅಂಡ್ ಫಿಸ್ಕಲ್ ಪಾಲಿಸಿ ಅಂತ ಹೇಳಿ ಕರೀತೇವೆ. ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿ, ಮಾನಿಟರಿ ಪಾಲಿಸಿ ಅಂಡ್ ಫಿಸ್ಕಲ್ ಪಾಲಿಸಿ ಅಂತ ಹೇಳಿ. ಓಕೆ, ಮಾನಿಟರಿ ಪಾಲಿಸಿ ಅಂದ್ರೆ ಅದು ಕೇಂದ್ರ ಬ್ಯಾಂಕ್, ಒಂದು ದೇಶದ ಕೇಂದ್ರ ಬ್ಯಾಂಕು ಆರ್ಥಿಕ ಸ್ಥಿರತೆಯನ್ನ ಕಾಪಾಡಲಿಕ್ಕೆ, ಪೂರ್ಣ ಉದ್ಯೋಗವನ್ನ ಸ್ಥಾಪಿಸಲಿಕ್ಕೆ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಕೇಂದ್ರ ಬ್ಯಾಂಕು ಕಾಲಕಾಲಕ್ಕೆ ಮಾಡುವ ನೀತಿಗೆ ನಾವು ಹಣಕಾಸು ನೀತಿ ಅಂತೇಳಿ ಕರೀತೇವೆ. ಓಕೆ, ಮಾನಿಟರಿ ಪಾಲಿಸಿ ಅಂತೇಳಿ ಕರೀತೇವೆ. ಹಣಕಾಸು ನೀತಿಯು ಕೇಂದ್ರ ಬ್ಯಾಂಕ್ ಅನ್ನು ಮಾಡ್ತದೆ. ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರವು ಮಾಡ್ತದೆ. ಕೇಂದ್ರ ಸರ್ಕಾರವು ತೆರಿಗೆಯ ರೂಪದಲ್ಲಿ ಅಥವಾ ಸಾರ್ವಜನಿಕ ವೆಚ್ಚದ ರೂಪದಲ್ಲಿ, ಸಾರ್ವಜನಿಕ ಸಾಲದ ರೂಪದಲ್ಲಿ ಪಡೆಯಲಿಕ್ಕೆ
ಕೇಂದ್ರ ಬ್ಯಾಂಕು ಮಾಡುವ ನೀತಿಗೆ ನಾವು ವಿತ್ತೀಯ ನೀತಿ ಅಂತೇಳಿ ಕರೀತೇವೆ. ಈ ರೀತಿಯಲ್ಲಿ ಎರಡು ನೀತಿಗಳು ಒಂದು ದೇಶದ ಸ್ಥಿರತೆಯನ್ನು ಕಾಪಾಡಲಿಕ್ಕೆ, ಒಂದು ದೇಶದಲ್ಲಿ ಪೂರ್ಣ ಉದ್ಯೋಗವನ್ನ ಸ್ಥಾಪಿಸಲಿಕ್ಕೆ ಮತ್ತು ಒಂದು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಎರಡು ರೀತಿಯ ಪಾಲಿಸಿಗಳನ್ನ ನೀವು ನೋಡ್ಬೋದು. ಓಕೆ, there are two policies. One is monetary policy. Monetary policy is framed by central bank to achieve the economic stability, to attain full employment, and to achieve the economic development. Okay, and the fiscal policy is the policy framed by the central government to achieve the stability and full employment and economic development in the form of budget, tax policy, debt policy, and public expenditure. Okay, this way there are two policies. One is fiscal policy and another one monetary policy is there. Okay, ಈಗ ಎರಡು ರೀತಿಯ ಪಾಲಿಸಿಗಳನ್ನ ನೀವು ನೋಡಿದ್ರಿ, ಒಂದು ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಅಂತ ಹೇಳಿ. ಫಿಸ್ಕಲ್ ಪಾಲಿಸಿಯು ಕೇಂದ್ರ ಸರ್ಕಾರ ಮಾಡ್ತದೆ, ಮಾನಿಟರಿ ಪಾಲಿಸಿಯನ್ನ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಭಾರತದಲ್ಲಿ ಅದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಪ್ರತಿ ವರ್ಷ ಮಾಡ್ತದೆ, ಅಥವಾ ಕಾಲಕ್ಕೆ ಅದು ಮಾಡ್ತಾ ಇರ್ತದೆ. ಕ್ವಾರ್ಟರ್ಲಿ ಅದು ಚೇಂಜ್ ಆಗ್ತಾ ಇರ್ತದೆ. ಯಾವುದು ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಕೂಡ ಸರ್ಕಾರ ನೀತಿ ಆಗಿದ್ದು, ಅದು ಆರ್ಥಿಕ ವ್ಯವಸ್ಥೆಯ ಏರಿಳಿತಕ್ಕೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಬರುವ ಏರಿಳಿತಕ್ಕೆ ಅನುಗುಣವಾಗಿ ಅದು ಕೂಡ ಅಡ್ಜಸ್ಟ್ ಆಗ್ತಾನೆ ಇರ್ತದೆ. ಅಲ್ಲಿ ಫ್ಲೆಕ್ಸಿಬಿಲಿಟಿಯನ್ನ ನೀವು ಕಾಣಬಹುದು. ಓಕೆ, ಈಗ ವಿವಿಧ ಟೂಲುಗಳು ಯಾವುದು, ಅಥವಾ ಮೊದಲನೇದಾಗಿ ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿಯ ಮುಖ್ಯ ಉದ್ದೇಶಗಳು ಏನು ಅಂತ ನೋಡಿದ್ರೆ, ನಿಮ್ಗೆ 3 ಉದ್ದೇಶಗಳು ನಾನು ಆಲ್ರೆಡಿ ಹೇಳಿದ್ದೇನೆ. 3 ಉದ್ದೇಶಗಳು. ಒಂದನೆಯ ಉದ್ದೇಶ ಸ್ಥಿರತೆ ಅಥವಾ ಸ್ಟೆಬಿಲಿಟಿ, ಎರಡನೆಯ ಉದ್ದೇಶ ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಪೂರ್ಣ ಉದ್ಯೋಗ, ಮೂರನೆಯ ಉದ್ದೇಶ ಆರ್ಥಿಕ ಅಭಿವೃದ್ಧಿ, ಇಕನಾಮಿಕ್ ಗ್ರೋತ್ ಅಥವಾ ಇಕನಾಮಿಕ್ ಡೆವಲಪ್ಮೆಂಟ್. ಓಕೆ, ದ ಮೈನ್ ಆಬ್ಜೆಕ್ಟಿವ್ ಆಫ್ fiscal policy and monetary policy are: the first one is maintaining stability, second one is to attain full employment, third one is to achieve economic growth or economic development. These are the 3 basic objectives of the fiscal policy and monetary policy. Okay, ಇದು ಎರಡು ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿಯ ಮುಖ್ಯ ಉದ್ದೇಶಗಳು. ಓಕೆ, ಈಗ ಹಣಕಾಸು ನೀತಿಯ ವಿವಿಧ ತಂತ್ರಗಳು ಅಥವಾ ಅಸ್ತ್ರಗಳು. ಓಕೆ, ಅಸ್ತ್ರಗಳು ಯಾವುದು ಅಂತ ಹೇಳಿ ನೋಡಿದರೆ, ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ಓಕೆ, ಹಣಕಾಸು ನೀತಿಯ ವಿವಿಧ ಅಸ್ತ್ರಗಳು ಅಥವಾ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ಟೂಲ್ಸ್ ಅಲ್ಲಿ ನಿಮಗೆ ಎರಡು ರೀತಿಯ, ಬ್ರಾಡ್ ಆಗಿ ನಾವು ಎರಡು ರೀತಿಯ ಟೂಲ್ಸ್ ಅನ್ನ ನೋಡ್ತೇವೆ. ಒಂದು ಪರಿಮಾಣಾತ್ಮಕ ವಿಧಾನ ಅಥವಾ ಕ್ವಾಲಿಟೇಟಿವ್ ಮೆಥಡ್ಸ್. ಪರಿಮಾಣಾತ್ಮಕ ವಿಧಾನ, ಕ್ವಾಲಿಟೇಟಿವ್ ಮೆಥಡ್ಸ್ ಅಥವಾ ಪರಿಮಾಣಾತ್ಮಕ ವಿಧಾನ ಅಂತ ಹೇಳಿ ಕರಿತೇವೆ. ವೈ? ಬಿಕಾಸ್ ಇಟ್ ಕ್ಯಾನ್ ಬಿ ಓಕೆ, ದಿಸ್ ಒನ್ ಇಸ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಥವಾ ಕ್ವಾಂಟಿಟೇಟಿವ್ ಅಥವಾ ಪರಿಮಾಣಾತ್ಮಕ ವಿಧಾನ ಅಥವಾ ಕ್ವಾಂಟಿಟೇಟಿವ್ ಮೆಥಡ್ಸ್. We can quantify this one. We can measure bank rate is 5%, or CRR is 5%. Okay, like that we can measure it. That's why it's called as quantitative method. ಎರಡನೇದು ಗುಣಾತ್ಮಕ ಅಸ್ತ್ರಗಳು ಅಥವಾ ಗುಣಾತ್ಮಕ ಅಸ್ತ್ರಗಳು ಅಥವಾ qualitative methods. Okay, broadly we can divide into 2 tools. One is quantitative methods and second qualitative method. Okay, ಒಂದು ಪರಿಮಾಣಾತ್ಮಕ ವಿಧಾನ ಮತ್ತೊಂದು ಗುಣಾತ್ಮಕ ವಿಧಾನ ಇಷ್ಟೇ. ಓಕೆ, ಈಗ ಪರಿಮಾಣಾತ್ಮಕ ವಿಧಾನದಲ್ಲಿ ಯಾವುದೆಲ್ಲ ಟೂಲ್ಸ್ ಗಳಿವೆ ಅಂತ ಹೇಳಿ ನೋಡಿದ್ರೆ, ಅಲ್ಲಿ ಪ್ರಮುಖವಾಗಿ ನಿಮಗೆ 3 ಅಸ್ತ್ರಗಳು ಕಂಡು ಬರ್ತದೆ. ಒಂದು, ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನ ಕಾಪಾಡಲಿಕ್ಕೆ, ಹಣದುಬ್ಬರವನ್ನ ಕಂಟ್ರೋಲ್ ಅಲ್ಲಿ ಇಡಲಿಕ್ಕೆ, ಅಥವಾ ಪೂರ್ಣ ಉದ್ಯೋಗವನ್ನ ಸ್ಥಾಪಿಸಲಿಕ್ಕೆ, ಅಥವಾ ಆರ್ಥಿಕ ಪ್ರಗತಿಯನ್ನ ಸ್ಥಾಪಿಸಲಿಕ್ಕೆ ಕ್ವಾಲಿಟೇಟಿವ್ ಮೆಥಡ್ ಅಲ್ಲಿ ನಿಮಗೆ ಪ್ರಮುಖವಾಗಿ 3 ಅಸ್ತ್ರಗಳು ಕಂಡು ಬರ್ತದೆ. ಒಂದನೇದು ಓಕೆ, ಬ್ಯಾಂಕ್ ದರ. ಓಕೆ, ಬ್ಯಾಂಕ್ ದರ ಅಥವಾ ಬ್ಯಾಂಕು ದರ ನೀತಿ, ಬ್ಯಾಂಕ್ ರೇಟ್ ಪಾಲಿಸಿ. ಓಕೆ,
bank rate is the rate at which central bank discounts its first class bills of exchange, or the bank rate at which the central bank lends to the commercial bank. ಅಥವಾ ಇಟ್ ಈಸ್ ದಿ ಲೆಂಡಿಂಗ್ ರೇಟ್ ಅಂತ ಹೇಳಿ ಹೇಳ್ಬೋದು, ಅಥವಾ ಲೆಂಡಿಂಗ್ ರೇಟ್ ಅಥವಾ ಬಡ್ಡಿಯ ದರ. ಯಾವ ಬಡ್ಡಿ ದರದಲ್ಲಿ ಏನು ವಾಣಿಜ್ಯ ಬ್ಯಾಂಕ್ಗಳು ಲೆಂಡ್ ಮಾಡಬೇಕು, ಸಾಲವನ್ನ ವಿತರಿಸಬೇಕು ಅನ್ನೋದನ್ನು ಹೇಳುವಂತ ಒಂದು ಪದ್ಧತಿ, ಅದೊಂದು ಲೆಂಡಿಂಗ್ ರೇಟ್. ಬ್ಯಾಂಕು ದರ ನೀತಿಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಯಾವ ದರದಲ್ಲಿ, ಬಡ್ಡಿ ದರದಲ್ಲಿ ಸಾಲವನ್ನ ವಿತರಿಸಬೇಕು ಅಂತ ಹೇಳಿ ಅದು ನಿರ್ಧಾರ ಮಾಡ್ತದೆ. ಓಕೆ, ಆ ಮೂಲಕ ಹಣದುಬ್ಬರವನ್ನ ರೆಗ್ಯುಲೇಟ್ ಮಾಡುವಂಥದ್ದು, ಆ ಮೂಲಕ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂಥದ್ದು. ಯಾವಾಗ ಒಂದು ಇಕಾನಮಿಲಿ ಇನ್ಫ್ಲೇಷನ್ ಜಾಸ್ತಿ ಇದೆ, ಇನ್ಫ್ಲೇಷನ್ ಅಂದ್ರೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಬರುವಂಥದ್ದು, ಹಣಕ್ಕೆ ವ್ಯಾಲ್ಯೂ ಇಲ್ಲ. ಓಕೆ, ನೀವು 1 kg ಸಾಮಾನ್ಯ ಸ್ಥಿತಿಯಲ್ಲಿ 1 kg ರೈಸಿಗೆ 50 ರೂಪಾಯಿ ಇದ್ರೆ, ಹಣದುಬ್ಬರದ ಟೈಮಲ್ಲಿ 1 kg ರೈಸಿಗೆ 250 ರೂಪಾಯಿ ಆಗುವಂಥದ್ದು. ಈ ರೀತಿಯಲ್ಲಿ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುವಂಥದ್ದು, ಹಣಕ್ಕೆ ಬೆಲೆ ಇಲ್ಲದೆ ಇರುವಂಥದ್ದು. ಅದನ್ನ ನಿಯಂತ್ರಣ ಮಾಡ್ಬೇಕು. ಹಣಕ್ಕೆ ಅದರ ಸ್ಟೆಬಿಲಿಟಿ, ಅದರ ಮೌಲ್ಯವನ್ನ ಕಾಪಾಡಬೇಕು. ಅದಕ್ಕೆ ಏನು, ಮನಿ ಸರ್ಕ್ಯುಲೇಷನ್ ಆಗುವಂಥದ್ದು, ಇಕಾನಮಿಲಿ ಮನಿ ಸರ್ಕ್ಯುಲೇಷನ್ ಆಗುವಂಥದ್ದನ್ನು ಕಡಿಮೆ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಹೆಚ್ಚು ಹಣದ ಸರ್ಕ್ಯುಲೇಷನ್ ಅಥವಾ ಮನಿ ಸರ್ಕ್ಯುಲೇಷನ್ ಕಡಿಮೆ ಮಾಡ್ಲಿಕ್ಕೆ ಸಾಲದ ವಿಸ್ತರಣೆಯನ್ನ ಕಡಿಮೆ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕೇಂದ್ರ ಬ್ಯಾಂಕು ಸಾಲದ ಮೇಲಿನ ಬಡ್ಡಿ ದರವನ್ನ ಇನ್ಫ್ಲೇಷನ್ ಟೈಮ್ ಅಲ್ಲಿ ಜಾಸ್ತಿ ಮಾಡ್ತದೆ. ಇದು ಒಂದು ನೀತಿ, ಬ್ಯಾಂಕ್ ರೇಟ್ ಪಾಲಿಸಿ ಅಥವಾ ಬ್ಯಾಂಕು ದರ ನೀತಿ ಅಂತೇಳಿ ಕರೀತಾರೆ. ಸೆಕೆಂಡ್ ಒನ್, ತೆರೆದ ಮಾರುಕಟ್ಟೆ ವ್ಯವಹಾರಗಳು ಅಥವಾ ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ತೆರೆದ ಮಾರುಕಟ್ಟೆಯ ನೀತಿ ಅಥವಾ ಓಪನ್ ಮಾರ್ಕೆಟ್ ಆಪರೇಷನ್ ಅಂತೇಳಿ. ಓಕೆ, ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಏನ್ ಮಾಡ್ತದೆ, ಸೆಂಟ್ರಲ್ ಬ್ಯಾಂಕ್ ಏನು ಸರ್ಕಾರಿ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುವಂತದ್ದು ಮತ್ತು ಸೇಲ್ ಮಾಡುವ ಪ್ರಕ್ರಿಯೆಯನ್ನ ಮಾಡ್ತದೆ. ಓಕೆ, ಓಪನ್ ಮಾರ್ಕೆಟ್ ಆಪರೇಷನ್ ಮೀನ್ಸ್ ಪರ್ಚೇಸ್ ಅಂಡ್ ಸೇಲ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್, public securities or trade bills by the central bank in the open market. It is the process of purchasing trade bills, securities, okay, government bonds, etc. ಯಾವಾಗ ಹಣದುಬ್ಬರ ಜಾಸ್ತಿ ಇರ್ತದೆ ಆಗ ಏನ್ ಮಾಡ್ತದೆ, ಯಾರಿಂದ ಪರ್ಚೇಸ್ ಮಾಡ್ತದೆ, ಹಣದುಬ್ಬರ ಜಾಸ್ತಿ ಇದ್ದಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಸೇಲ್ ಮಾಡ್ತದೆ, ಸೆಕ್ಯೂರಿಟಿಗಳನ್ನ, ಬಾಂಡ್ಗಳನ್ನ ಸೇಲ್ ಮಾಡ್ತದೆ. 100 ಕೋಟಿಯ ಬಾಂಡ್ ಅನ್ನ ಸೇಲ್ ಮಾಡ್ತದೆ. 100 ಕೋಟಿಯ ಬಾಂಡ್ ಅನ್ನ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಗೆ ಸೇಲ್ ಮಾಡ್ತದೆ. ಆಗ 100 ಕೋಟಿಯ ಬಾಂಡ್ ಅಥವಾ ಸೆಕ್ಯೂರಿಟಿ ಬಿಲ್ಗಳು ಯಾರಿಗೆ ಬಂತು, ವಾಣಿಜ್ಯ ಬ್ಯಾಂಕ್ಗಳಿಗೆ ಬಂತು. ಆ ಅಮೌಂಟ್ 100 ಕೋಟಿಯಷ್ಟು ಅಮೌಂಟ್ ಎಲ್ಲಿಗೆ ಹೋಯ್ತು, ಕೇಂದ್ರ ಬ್ಯಾಂಕಿಗೆ ಹೋಯ್ತು. ಓಕೆ, ಅಷ್ಟು 100 ಕೋಟಿಯಷ್ಟು ಅಮೌಂಟ್ ಸರ್ಕ್ಯುಲೇಷನ್ ಆಗುವಂಥದ್ದು ಕಡಿಮೆ ಆಯ್ತು. ಓಕೆ, ಈ ರೀತಿಯಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನುವಂಥದ್ದು ಸೇಲ್ ಮತ್ತು ಪರ್ಚೇಸ್ ಮಾಡುವುದು, ಗವರ್ಮೆಂಟ್ ಸೆಕ್ಯೂರಿಟಿಯನ್ನ, ಬಾಂಡ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಮತ್ತು ಸೇಲ್ ಮಾಡುವಂತ ಒಂದು ಪ್ರಕ್ರಿಯೆ. ಯಾವಾಗ ಹಣದುಬ್ಬರ ಇಲ್ಲ ಆಗ ಏನ್ ಮಾಡ್ತದೆ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಂದ ಪರ್ಚೇಸ್ ಮಾಡ್ತದೆ. 100 ಕೋಟಿಯ ಇದನ್ನು ಏನ್ ಮಾಡ್ತದೆ, ವಾಣಿಜ್ಯ ಬ್ಯಾಂಕ್ಗಳು ಪರ್ಚೇಸ್ ಮಾಡ್ತದೆ, ಅವರಿಗೆ 100 ಕೋಟಿ ಅಮೌಂಟ್ ಅನ್ನ ಕೊಟ್ಟು ಬಿಡ್ತದೆ. ಆಗ 100 ಕೋಟಿಯಷ್ಟು ಅಮೌಂಟ್ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಶೇಖರಣೆ ಆಯ್ತು. ಅಷ್ಟು ಪ್ರಮಾಣದ ಸಾಲ ವಿಸ್ತರಣೆಗೆ ಅದು ಮಾಡ್ಲಿಕ್ಕೆ ಹಲೋ, ಕೇಳ್ತಾ ಇದೆಯಾ? ಓಕೆ, ಒಂದನೇ ಪಾಲಿಸಿ ಬ್ಯಾಂಕು ದರ ನೀತಿ, ಎರಡನೇದು ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ತೆರೆದ ಮಾರುಕಟ್ಟೆ ವ್ಯವಹಾರ, ಮೂರನೇದು ಬದಲಾಗುವ ದ್ರವ್ಯ ಕೋಶ ಅಥವಾ ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ, ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ. ಥರ್ಡ್ ಒನ್ ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ಬದಲಾಗುವ ದ್ರವ್ಯ ಕೋಶ ಅಂತ ಹೇಳಿ ಕರಿಬಹುದು. ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ ಯಾವಾಗ ಬದಲಾಗುವ ದ್ರವ್ಯ ಕೋಶ ಅಥವಾ ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ
Okay, every bank, every commercial bank has to keep certain portion of its deposit with the central bank. ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ತಾವು ಗಳಿಸಿದ ಡೆಪಾಸಿಟಿನ ಒಂದು ನಿರ್ದಿಷ್ಟ ಭಾಗವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡಲೇಬೇಕೆಂಬ ನಿಯಮ ಇದೆ. ಓಕೆ, ಎವ್ರಿ commercial bank has to keep certain portion of its deposit with the central bank. That is called as cash reserve ratio by variation, by making variation in which the central bank controls credit. Okay, ಇದರಲ್ಲಿ ವೇರಿಯೇಷನ್ ಮಾಡೋದರ ಮೂಲಕ CRR ಅಲ್ಲಿ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ತಾವು ಗಳಿಸಿದ ಡೆಪಾಸಿಟಿನ ಒಂದು ನಿರ್ದಿಷ್ಟ ಭಾಗವನ್ನ ಕೇಂದ್ರ ಬ್ಯಾಂಕ್ ಅಲ್ಲಿ ಇಡಲೇಬೇಕೆಂಬ ನಿಯಮ ಇರ್ತದೆ. ಅದರಲ್ಲಿ ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದರ ಮೂಲಕ ಏನೋ ಸಾಲವನ್ನ ನಿಯಂತ್ರಣಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಯಾವಾಗ ಇನ್ಫ್ಲೇಷನ್ ಇದೆ ಆಗ ಏನ್ ಮಾಡ್ತಾರೆ, CRR ಅನ್ನ ಜಾಸ್ತಿ ಮಾಡ್ತಾರೆ. ಯಾವಾಗ ಡಿಫ್ಲೇಷನ್ ಇದೆ ಆಗ CRR ಅನ್ನ ಕಡಿಮೆ ಮಾಡ್ತಾರೆ. ಒಂದು ಬ್ಯಾಂಕಿನಲ್ಲಿ 100 ಕೋಟಿ ಡೆಪಾಸಿಟ್ ಇದ್ರೆ ಅದರಲ್ಲಿ ಈಗ 10% CRR ಆದ್ರೆ 10 ಲಕ್ಷವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕು. ಆಗ 90 ಲಕ್ಷದಷ್ಟು ಮಾತ್ರ ಉಳಿಕೆ ಆಗುವಂಥದ್ದು. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ ಆಗ CRR ಅನ್ನ ಏನ್ ಮಾಡ್ತಾರೆ, ಇನ್ಫ್ಲೇಷನ್ ಹೆಚ್ಚು ಮಾಡ್ತಾರೆ. 10% ಅನ್ನು 20% ಮಾಡ್ತಾರೆ. ಆಗ 80 ಲಕ್ಷದಷ್ಟು ಮಾತ್ರ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಉಳಿಯುತ್ತದೆ. 20 ಲಕ್ಷದಷ್ಟು ಅಮೌಂಟ್ ಕೇಂದ್ರ ಬ್ಯಾಂಕಿಗೆ ಹೋಗ್ತದೆ. ಈ ರೀತಿಯಲ್ಲಿ ಹೆಚ್ಚು ಮಾಡುವಂಥದ್ದು ಮತ್ತು ಕಡಿಮೆ ಮಾಡುವುದರ ಮೂಲಕ ಕೇಂದ್ರ ಬ್ಯಾಂಕು ಏನು ಮಾಡ್ತದೆ, ಹಣದುಬ್ಬರವನ್ನ ನಿಯಂತ್ರಣ ಮಾಡ್ತದೆ. ಓಕೆ, ಇದು 3 ಪ್ರಮುಖವಾದ ಕ್ವಾಂಟಿಟೇಟಿವ್ ಮೆಥಡ್ ಅಲ್ಲಿ ಕಂಡು ಬರುವ ಟೂಲ್ಗಳು. ಓಕೆ, ಎರಡನೇದು ಗುಣಾತ್ಮಕವಾದ ಅಂಶಗಳು. ಓಕೆ, ಅಥವಾ ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್. ಅದರಲ್ಲಿ ಫಸ್ಟ್ ಒನ್ ರೆಗ್ಯುಲೇಷನ್ ಆನ್ ಕನ್ಸ್ಯೂಮರ್ ಕ್ರೆಡಿಟ್. ಅನುಭೋಗಿ ಸಾಲದ ಮೇಲೆ ನಿಯಂತ್ರಣ. ರೆಗ್ಯುಲೇಷನ್ ಆನ್ ಕನ್ಸ್ಯೂಮರ್ ಕ್ರೆಡಿಟ್, ಅನುಭೋಗಿ ಸಾಲದ ಮೇಲಿನ ನಿಯಂತ್ರಣ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇರ್ತದೆ ಆಗ ಅನುಭೋಗಿ ಸಾಲಗಳನ್ನ, ಅನಾವಶ್ಯಕ ಸಾಲಗಳನ್ನ ಅಥವಾ ಡ್ಯೂರೇಬಲ್ ಗೂಡ್ಸ್ ಗಳಿಗೆ, ಅವಶ್ಯಕ ಸಾಮಗ್ರಿಗಳಿಗೆ ಮಾತ್ರ ಸಾಲವನ್ನ ವಾಣಿಜ್ಯ ಬ್ಯಾಂಕ್ಗಳು ವಿಸ್ತರಿಸ್ತದೆ. ಯಾವ್ದು ಅವಶ್ಯಕತೆ ಇಲ್ಲ ಅವುಗಳಿಗೆ ಸಾಲವನ್ನ ವಿಸ್ತರಿಸದೆ ಇರುವಂತದ್ದು. ಎರಡನೇದು ಕ್ರೆಡಿಟ್ ರೇಷನಿಂಗ್, ಸಾಲದ ಪಡಿತರ. ಅಥವಾ ಸಾಲದ ಪಡಿತರ ಅಂತ ಹೇಳಿ ಕರೀತೇವೆ. ಯಾವಾಗ ಇನ್ಫ್ಲೇಷನ್ ಇದೆ ಆಗ ಈ ಕ್ಷೇತ್ರಕ್ಕೆ ಇಷ್ಟೇ ಕೊಡೋದು. ಕೃಷಿ ಕ್ಷೇತ್ರಕ್ಕೆ 50 ಕೋಟಿ ಮಾತ್ರ, ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರಕ್ಕೆ 50 ಕೋಟಿ ಮಾತ್ರ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಿಲ್ಲ. ಸೇವಾ ಕ್ಷೇತ್ರಕ್ಕೆ 50 ಕೋಟಿ ಮಾತ್ರ. ಈ ರೀತಿಯ ರೇಷನಿಂಗ್ ಅನ್ನ ಮಾಡುದು. ರೇಷನ್ ಕಾರ್ಡ್ ನೀವು ನೋಡಿದ್ರಿ, ರೇಷನ್ ಪಡಿತರ ಚೀಟಿ. ಅದರಲ್ಲಿ ಎಷ್ಟು 10 kg ರೈಸ್, 20 kg ಗೋಧಿ ಅಥವಾ 5 kg ಸಕ್ಕರೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಆ ರೀತಿಯಲ್ಲಿ ಕ್ರೆಡಿಟ್ ರೇಷನಿಂಗ್ ಮಾಡುವುದು ಅಥವಾ ಸಾಲದ ಪಡಿತರ ಮಾಡುದು. ಗೃಹ ಸಾಲ ಇಷ್ಟೇ, ಅಥವಾ ಕೃಷಿ ಕ್ಷೇತ್ರಕ್ಕೆ ಸಾಲ ಇಷ್ಟೇ, ಅಥವಾ ವಾಣಿಜ್ಯ ಕ್ಷೇತ್ರಕ್ಕೆ ಸಾಲ ಇಷ್ಟೇ ಅಂತೇಳಿ ಡಿಸೈಡ್ ಮಾಡುವಂಥದ್ದು. ಓಕೆ, ಏನು ಫಿಕ್ಸ್ ಮಾಡುವಂಥದ್ದು. ಇದನ್ನ ನಾವು ಸಾಲದ ಪಡಿತರ ಅಂತೇಳಿ ಕರಿತೇವೆ. ಮೂರನೇದು ಮಾರ್ಜಿನಲ್ ರಿಕ್ವೈರ್ಮೆಂಟ್, ಅವಶ್ಯಕ ಮಾರ್ಜಿನ್ ಅಂತ ಹೇಳಿದೆ. ಅವಶ್ಯಕ ಮಾರ್ಜಿನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವಾಗ ಹೆಚ್ಚಿನ ಮಾರ್ಜಿನ್ ಹಣವನ್ನ ಗ್ರಾಹಕನೇ ಭರಿಸಬೇಕಾಗ್ತದೆ ಅಂತ ಹೇಳಿ ನಿರ್ಧಾರ. ಮಾರ್ಜಿನ್ ಅನ್ನ 10% ಇನ್ಫ್ಲೇಷನ್ ಇದ್ದಾಗ ಏನ್ ಮಾಡುವಂಥದ್ದು, ಮಾರ್ಜಿನ್ ಅನ್ನ ಜಾಸ್ತಿ ಮಾಡೋದು. 10% ಇದ್ದು 20% ಮಾಡುವಂಥದ್ದು. ಈಗ ಒಬ್ಬ ಗ್ರಾಹಕ ಒಂದು ಕಾರನ್ನು ಪರ್ಚೇಸ್ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾನೆ. ಓಕೆ, ಕಾರನ್ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾನೆ. ಓಕೆ, ಕಾರಿನ ಬೆಲೆ 10 ಲಕ್ಷ ರೂಪಾಯಿಗಳಷ್ಟು ಇದ್ದಾಗ ಅದರ ಮಾರ್ಜಿನ್ 10% ಇರ್ತದೆ. ಓಕೆ, 10%. ಆಗ 9 ಲಕ್ಷ ರೂಪಾಯಿಯನ್ನು ಸಾಲ ಕೊಡ್ತದೆ. 1 ಲಕ್ಷ ರೂಪಾಯಿಯನ್ನು ಗ್ರಾಹಕನ್ನೇ ಭರಿಸಬೇಕಾಗ್ತದೆ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇರ್ತದೆ ಆಗ ಅವಶ್ಯಕ ಮಾರ್ಜಿನ್ ನ ದರವನ್ನ 10ರಿಂದ 20% ಮಾಡುವಂಥದ್ದು. ಆಗ 8 ಲಕ್ಷದಷ್ಟು ರೂಪಾಯಿಯನ್ನು 8 ಲಕ್ಷದಷ್ಟು ಹಣವನ್ನ ವಾಣಿಜ್ಯ ಬ್ಯಾಂಕು ಗ್ರಾಹಕನಿಗೆ ಕೊಡ್ತದೆ. ಉಳಿಕೆ ಹಣ 2 ಲಕ್ಷದಷ್ಟು ಹಣವನ್ನ ಗ್ರಾಹಕನೇ ಭರಿಸಬೇಕಾಗ್ತದೆ. ಈ ರೀತಿಯಲ್ಲಿ ಹಣದ ಸರ್ಕ್ಯುಲೇಷನ್ ಅನ್ನ ಕಡಿಮೆ ಮಾಡುವಂಥದ್ದು, ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನ ವಿತರಿಸುವುದು, ಅದಕ್ಕೆ ಅವಶ್ಯಕ ಮಾರ್ಜಿನ್ ಅಂತ ಹೇಳಿ ಕರೀತೇವೆ. 4ನೇದು ಇಶ್ಯೂ ಆಫ್ ಡೈರೆಕ್ಷನ್ ಅಥವಾ ಸುತ್ತೋಲೆಗಳನ್ನ ಜಾರಿ ಮಾಡುವಂಥದ್ದು. ಈಗ ಇನ್ಫ್ಲೇಷನ್ ನ ದರ ಇಷ್ಟು ಪ್ರಮಾಣದಲ್ಲಿದೆ
ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಹೆಚ್ಚು ಸಾಲವನ್ನ ವಿಸ್ತರಿಸಬೇಡಿ. ಹೆಚ್ಚು ಸಾಲವನ್ನು ವಿಸ್ತರಿಸಿದಾಗ ಹಣದ ಮೌಲ್ಯ ಕಳೆದುಕೊಳ್ಳುತ್ತದೆ. ಆಗ ಹಣದ ಮೌಲ್ಯ ಕಳೆದುಕೊಂಡಾಗ ಏನಾಗ್ತದೆ, ಎಷ್ಟು ಹಣ ಇದ್ರು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಆಗ ಇಕಾನಮಿ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರ್ತದೆ ಅಂತೇಳಿ ಸುತ್ತೋಲೆಯನ್ನು ಜಾರಿ ಮಾಡುವಂಥದ್ದು, ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸುತ್ತೋಲೆಯನ್ನ ಜಾರಿ ಮಾಡುವಂಥದ್ದು, ಅದು ಮತ್ತೊಂದು ವಿಧಾನ. 5ನೇದು ಮೋರಲ್ ಸುಯೇಷನ್, ನೈತಿಕ ಒತ್ತಡ ಅಥವಾ ಮೋರಲ್ ಸುಯೇಷನ್ ಅಥವಾ ನೈತಿಕವಾದ ಒತ್ತಡವನ್ನ ಹೇರುವಂಥದ್ದು. ನೈತಿಕ ಒತ್ತಡ ಆರ್ ಮೋರಲ್ ಸುಯೇಷನ್, ನೈತಿಕ ಒತ್ತಡವನ್ನ ಹೇರುವಂಥದ್ದು ಮೋರಲ್ ಸುಯೇಷನ್. ಮೋರಲ್ ಸುಯೇಷನ್ ಅಂದ್ರೆ ಏನು? ಎಲ್ಲಾ ವಾಣಿಜ್ಯ ಬ್ಯಾಂಕುಗಳ MDಗಳನ್ನ ಕರೆಯುವಂಥದ್ದು, ಅದರ ಮುಖ್ಯಸ್ಥರನ್ನ ಕರೆಯುವಂಥದ್ದು ಮತ್ತು ಮುಖ್ಯಸ್ಥರನ್ನು ಕರೆದು ಏನ್ ಹೇಳುವಂಥದ್ದು, ಅವರಿಗೆ ಹೇಳುವಂಥದ್ದು, ಈಗ ಇನ್ಫ್ಲೇಷನ್ ದರ ಗ್ಯಾಲಪಿಂಗ್ ಇದೆ, ನಾಗಾಲೋಟದ ಹಣದುಬ್ಬರ ಇದೆ, ಇನ್ಫ್ಲೇಷನ್ 5% ಅಲ್ಲ 10% ಆಗಿದೆ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ, ಸರಕುಗಳ ಬೆಲೆ ಹೆಚ್ಚಾಗ್ತಾ ಇದೆ, ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ, ನೀವು ಹೆಚ್ಚು ಸಾಲವನ್ನ ವಿತರಿಸಬೇಡಿ ಅಂತೇಳಿ ನೈತಿಕವಾದ ಒತ್ತಡವನ್ನ ಹೇರುವಂಥದ್ದು ವಾಣಿಜ್ಯ ಬ್ಯಾಂಕ್ಗಳಿಗೆ ಅಥವಾ ಮೋರಲ್ ಸುಯೇಷನ್ ಅನ್ನ ಹೇರುವಂಥದ್ದು. ಇದಿಷ್ಟು ಹಣಕಾಸಿನ ನೀತಿಯ ವಿವಿಧ ಅಸ್ತ್ರಗಳು. ಓಕೆ, ಹಣಕಾಸಿನ ನೀತಿಯನ್ನ ವಾಣಿಜ್ಯ ಕೇಂದ್ರ ಬ್ಯಾಂಕ್ ಮಾಡ್ತದೆ ಪ್ರತಿ ಹಂತದಲ್ಲಿ ಅಥವಾ ಕ್ವಾರ್ಟರ್ಲಿ. ಕೇಂದ್ರ ಬ್ಯಾಂಕ್ ಭಾರತದಲ್ಲಿ RBI ಇದೆ, ಅದು ಮಾಡ್ತದೆ. ಇಂಗ್ಲೆಂಡ್ ಅಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದೆ, ಅದು ಮಾಡ್ತದೆ. ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಸಿಸ್ಟಮ್ ಇದೆ, ಅದು ಮಾಡ್ತದೆ. ಈ ರೀತಿಯಲ್ಲಿ ಯಾವ ದೇಶದಲ್ಲಿ ಯಾವ ಬ್ಯಾಂಕು ಕೇಂದ್ರ ಬ್ಯಾಂಕ್ ಆಗಿದೆ ಅದು ತನ್ನ ಮಾನಿಟರಿ ಪಾಲಿಸಿಯನ್ನ ಫ್ರೇಮ್ ಮಾಡ್ತದೆ. ಓಕೆ, ಅದು 3 ಉದ್ದೇಶದಿಂದ: ಒಂದು ಸ್ಥಿರತೆ, ಪೂರ್ಣೋದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಸ್ಥಾಪಿಸಲು. ಓಕೆ, ಅದರಲ್ಲಿ ಹಣಕಾಸಿನ ನೀತಿಯಲ್ಲಿ 2 ಪ್ರಮುಖವಾಗಿ A ಮತ್ತು B ಅಂತ ಇದೆ. ಒಂದು ಗುಣಾತ್ಮಕ ಅಸ್ತ್ರಗಳು ಅಥವಾ ಕ್ವಾಂಟಿಟೇಟಿವ್ ಮೆಥಡ್ಸ್, ಮತ್ತೊಂದು ಕ್ವಾಲಿಟೇಟಿವ್ ಮೆಥಡ್ಸ್ ಅಥವಾ ಒಂದು ಪರಿಣಾಮಾತ್ಮಕ ಮತ್ತೊಂದು ಗುಣಾತ್ಮಕ ವಿಧಾನ ಅಂತ ಹೇಳಿದೆ. 2 ವಿಧ, ಒಂದು ಕ್ವಾಲಿಟೇಟಿವ್ ಮತ್ತೊಂದು ಕ್ವಾಂಟಿಟೇಟಿವ್. ಓಕೆ, ಪರಿಮಾಣಾತ್ಮಕ ವಿಧಾನ ಅಥವಾ ಕ್ವಾಂಟಿಟೇಟಿವ್ ಮೆಥಡ್ ಅಲ್ಲಿ 3 ಹಂತಗಳನ್ನ 3 ವಿಧವನ್ನ ನೋಡ್ಬೋದು. ಒಂದು ಬ್ಯಾಂಕ್ ದರ, ಬ್ಯಾಂಕ್ ರೇಟ್. ಸೆಕೆಂಡ್ ಒನ್ ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಥರ್ಡ್ ಒನ್ ನಗದು ಮೀಸಲು ಅನುಪಾತ ಅಥವಾ ನಗದು ಮೀಸಲು ಪ್ರಮಾಣ ಅಥವಾ ದ್ರವ್ಯ ಕೋಶ ಪ್ರಮಾಣ ಅಂತೂ ಕರೀತೇವೆ. ಓಕೆ, ಅಥವಾ CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಈ ರೀತಿಯಲ್ಲಿ 3 ಇದೆ. ಮತ್ತು ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಅಥವಾ ಗುಣಾತ್ಮಕ ಅಸ್ತ್ರಗಳು, ಅದರಲ್ಲಿ ನಮಗೆ ಪ್ರಮುಖವಾಗಿ 5 ಕಂಡು ಬರ್ತದೆ. 1ನೇದು ಅನುಭೋಗಿ ಸಾಲದ ಮೇಲೆ ನಿಯಂತ್ರಣ, ರೆಗ್ಯುಲೇಷನ್ ಆನ್ ಕನ್ಸ್ಯೂಮರ್ ಕ್ರೆಡಿಟ್. ಸೆಕೆಂಡ್ ಒನ್ ಕ್ರೆಡಿಟ್ ರೇಷನಿಂಗ್, ಸಾಲದ ಪಡಿತರ. ಮಾರ್ಜಿನಲ್ ರಿಕ್ವೈರ್ಮೆಂಟ್ ಅಥವಾ ಅವಶ್ಯಕ ಮಾರ್ಜಿನ್ ಅಥವಾ ಆಧಾರ ಮೌಲ್ಯ ಕೋರಿಕೆ ಅಂತಲೂ ಇದಕ್ಕೆ ಕರೀತಾರೆ, ಅವಶ್ಯಕ ಮಾರ್ಜಿನ್. ಥರ್ಡ್ ಒನ್ ಇಶ್ಯೂ ಆಫ್ ಡೈರೆಕ್ಷನ್ ಅಥವಾ ಸುತ್ತೋಲೆಗಳ ಜಾರಿ. ಫಿಫ್ತ್ ಒನ್ ನೈತಿಕ ಒತ್ತಡ, ಇಶ್ಯೂ ಮೋರಲ್ ಸುಯೇಷನ್ ಅಥವಾ ನೈತಿಕ ಒತ್ತಡ. ಈ ರೀತಿಯಲ್ಲಿ ನಾವು ಮುಖ್ಯವಾಗಿ ಮಾನಿಟರಿ ಪಾಲಿಸಿಯ ವಿವಿಧ ತಂತ್ರಗಳನ್ನು ನೋಡ್ಬೋದು. ಈಗ ವಿತ್ತೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಫಿಸ್ಕಲ್ ಪಾಲಿಸಿ ಅಥವಾ ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರ ಸ್ಥಿರತೆಯನ್ನ ಕಾಯ್ದುಕೊಳ್ಳಲಿಕ್ಕೆ, ಪೂರ್ಣ ಉದ್ಯೋಗವನ್ನ ಸ್ಥಾಪಿಸಲಿಕ್ಕೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಮಾಡ್ತದೆ. ಅದರಲ್ಲಿ ಮೊದಲನೆಯ ನೀತಿ ಮುಂಗಡ ಪತ್ರ ಅಥವಾ ಬಜೆಟ್. ಓಕೆ, ಮುಂಗಡ ಪತ್ರ. ಓಕೆ, ಮುಂಗಡ ಪತ್ರ ಅಂದ್ರೆ ಏನು, ಬಜೆಟ್ ಅಂದ್ರೆ ಏನು? ಮುಂಗಡ ಪತ್ರ ಅಂದ್ರೆ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದ ವರದಿ. ಓಕೆ, ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚ ಮುಂದಿನ ಹಣಕಾಸು ವರ್ಷಕ್ಕೆ, ಅಥವಾ ಇಟ್ ಇಸ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ದಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಮುಂದಿನ ಆರ್ಥಿಕ ವರ್ಷಕ್ಕೆ ಒಂದು ದೇಶಕ್ಕೆ ಎಷ್ಟು ಆದಾಯ ಬರ್ತದೆ ಮತ್ತು ಎಷ್ಟು ವೆಚ್ಚ ಆಗ್ತದೆ ಅನ್ನುವುದನ್ನು ಒಳಗೊಂಡ ಒಂದು ವಿಸ್ತೃತವಾದ ವರದಿ. ಅದರಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನ್ನೋದನ್ನು ಇರುತ್ತದೆ. ಈಗ ವಿತ್ತೀಯ ನೀತಿಯ ಮುಖ್ಯ ಉದ್ದೇಶ ಏನು? ಪೂರ್ಣ ಉದ್ಯೋಗವನ್ನ ಸ್ಥಾಪಿಸುವಂಥದ್ದು, ಸ್ಥಿರತೆಯನ್ನ ಸ್ಥಾಪಿಸುವಂಥದ್ದು. ಓಕೆ, ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗ ಡಿಫ್ಲೇಷನ್ ಇದೆ ಅಥವಾ ಮುಗ್ಗಟ್ಟಿದೆ ಆಗ ಹೆಚ್ಚು ತೊಡಗಿಸ್ಬೇಕು. ಹೆಚ್ಚು ಹೂಡಿಕೆಯನ್ನ ಮಾಡ್ಬೇಕು. ಹೆಚ್ಚು ಹೂಡಿಕೆಯನ್ನು ಬಜೆಟ್ ಅಲ್ಲಿ ಅದಕ್ಕೆ ಪ್ರೊವಿಷನ್ ಅನ್ನ ಕೊಡ್ಬೇಕು. ಬಜೆಟ್ ಮೂಲಕ ಯಾವ ಕ್ಷೇತ್ರ ಹಿಂದುಳಿದಿದೆ, ಕೃಷಿ ಹಿಂದುಳಿದಿದೆಯಾ, ಕೈಗಾರಿಕಾ ಕ್ಷೇತ್ರ ಹಿಂದುಳಿದಿದೆಯಾ, ಆ ಕ್ಷೇತ್ರಕ್ಕೆ ಹೆಚ್ಚು ವಿತರಣೆಯನ್ನ ಮಾಡುವುದರ ಮೂಲಕ
ಸ್ಥಿರತೆಯನ್ನ ಕಾಪಾಡೋದು ಮತ್ತು ಪೂರ್ಣೋದ್ಯೋಗವನ್ನ ಮಾಡುವಂಥದ್ದು. ಎರಡನೇದು ತೆರಿಗೆಯ ನೀತಿ, ಟ್ಯಾಕ್ಸ್ ಪಾಲಿಸಿ. ಓಕೆ, ಯಾವಾಗ ಇನ್ಫ್ಲೇಷನ್ ಇದೆ ಆಗ ಏನ್ ಮಾಡುತ್ತದು, ಯಾವಾಗ ಇನ್ಫ್ಲೇಷನ್ ಇದೆ ಆಗ ಇನ್ಕ್ರೀಸ್ ದಿ ಟ್ಯಾಕ್ಸ್ ರೇಟ್ ಅನ್ನ ಜಾಸ್ತಿ ಮಾಡುವಂಥದ್ದು, ಅಬಾಲಿಷನ್ ಆಫ್ ಟ್ಯಾಕ್ಸ್ ಹಾಲಿಡೇಸ್ ಅನ್ನ ಕೊಡುವಂಥದ್ದು. ಕೆಲವು ಐಟಮ್ಗೆ, ಕೆಲವು ಕೈಗಾರಿಕೆಗೆ ಟ್ಯಾಕ್ಸ್ ಹಾಲಿಡೇಸ್ ಇರ್ತದೆ ಅಥವಾ ರಿಯಾಯಿತಿ ಇರ್ತದೆ, ಅದನ್ನ ತೆಗೆದು ಹಾಕುದು, ತೆರಿಗೆಯ ವಿನಾಯಿತಿಯನ್ನ ತೆಗೆದು ಹಾಕುವುದು, ಅಥವಾ ಸರ್ಪ್ಲಸ್ ಟ್ಯಾಕ್ಸ್ ಅನ್ನ ಹಾಕೋದು ಅಂತದ್ದು, ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಹಾಕುವಂಥದ್ದು. ಈ ರೀತಿಯ ಮೂಲಕ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ ಅನ್ನ ವಿಧಿಸುವಂಥದ್ದು. ಹಾಗೆ ಡಿಫ್ಲೇಷನ್ ಇದೆ, ಉದ್ಯೋಗ ಅವಕಾಶಗಳಿಲ್ಲ, ಹೊಸ ಉದ್ದಿಮೆಗಳು ಬರುವುದಿಲ್ಲ, ಹಾಗೆ ಏನ್ ಮಾಡೋದು, ಟ್ಯಾಕ್ಸ್ ಹಾಲಿಡೇ ಅನ್ನು ಕೊಡುವಂಥದ್ದು, ಟ್ಯಾಕ್ಸ್ ಕಟ್ ಮಾಡುವಂಥದ್ದು, ಟ್ಯಾಕ್ಸಿನ ಕಡಿಮೆ ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನ ವಿಧಿಸುವಂಥದ್ದು, ಟ್ಯಾಕ್ಸ್ ಕನ್ಸೆಷನ್ ಅನ್ನ ಕೊಡುವಂಥದ್ದು, ವಿನಾಯಿತಿಯನ್ನ ಕೊಡುವಂಥದ್ದು, ಸಬ್ಸಿಡಿಯನ್ನ ಕೊಡುವಂಥದ್ದು. ಸಬ್ಸಿಡಿಯನ್ನ ಹಣಕಾಸಿನ ಸಬ್ಸಿಡಿ, ಮಾರುಕಟ್ಟೆಯ ಸಬ್ಸಿಡಿ, ದ್ರವ್ಯದ ನೆರವು, ಈ ರೀತಿಯಲ್ಲಿ ಹಣಕಾಸಿನ ಸಬ್ಸಿಡಿಯನ್ನ ಕೊಡುವಂಥದ್ದು, ಆ ಮೂಲಕ ಉತ್ತೇಜಿಸುವಂಥದ್ದು. ಇದು ಟ್ಯಾಕ್ಸ್ ನೀತಿ ಅಥವಾ ಟ್ಯಾಕ್ಸ್ ಪಾಲಿಸಿಯಲ್ಲಿ ಕಂಡುಬರುವಂಥದ್ದು. ಇದು ಸರ್ಕಾರ ಮಾಡುವ ಕ್ರಿಯೆ. ಓಕೆ, ಇದನ್ನು ಫಿಸಿಕಲ್ ಪಾಲಿಸಿಯಲ್ಲಿ ಮತ್ತೊಂದು ಟೂಲ್. ಅದು ಸಾರ್ವಜನಿಕ ವೆಚ್ಚ, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಓಕೆ, ನಿರುದ್ಯೋಗವನ್ನ ನಿವಾರಿಸಲಿಕ್ಕೆ ಸಾರ್ವಜನಿಕ ವೆಚ್ಚ ಮಾಡಬೇಕು. ಯಾವಾಗ ಸರ್ಕಾರ ಹೆಚ್ಚು ವೆಚ್ಚ ಮಾಡ್ತದೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಬೇರೆ ಬೇರೆ ಪಬ್ಲಿಕ್ ಗೂಡ್ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡಿದಾಗ ಏನಾಗ್ತದೆ, ಉದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಆ ಮೂಲಕ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಕೂಡ ಸ್ಥಾಪನೆ ಆಗ್ತದೆ, ಆ ಮೂಲಕ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ. ಓಕೆ, ಅದಕ್ಕೆ ಹೆಚ್ಚಿನ ಪ್ರಮಾಣದ ಹೂಡಿಕೆ ಮಾಡುವಂಥದ್ದು, ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದ ಹೂಡಿಕೆ ಮಾಡುದು, ಕೈಗಾರಿಕೆ, ಸಾರಿಗೆ ಸಂಪರ್ಕ, ಇದರಲ್ಲಿ ಹೆಚ್ಚಿನ ಪ್ರಮಾಣದ ಹೂಡಿಕೆ ಮಾಡಿದಾಗ ಏನಾಗ್ತದೆ, ಅದರ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗ್ತದೆ, ಮನಿ ಸರ್ಕ್ಯುಲೇಷನ್ ಒಂದು ಇಕಾನಮಿಯಲ್ಲಿ ಜಾಸ್ತಿ ಆಗ್ತದೆ. ಓಕೆ, ಇದು ಮತ್ತೊಂದು. ಯಾವಾಗ ಜಾಸ್ತಿ ಮಾಡ್ಬೇಕು, ಯಾವಾಗ ಹಣದುಬ್ಬರ ಕಡಿಮೆ ಇದೆ ಅಥವಾ ಇನ್ಫ್ಲೇಷನ್ ಕಡಿಮೆ ಇದೆ ಆಗ ಹೆಚ್ಚಿನ ಪ್ರಮಾಣದ ಹೂಡಿಕೆ ಮಾಡಬೇಕು. ಯಾವಾಗ ಹಣದುಬ್ಬರ ಹೆಚ್ಚಿದೆ, ಇನ್ಫ್ಲೇಷನ್ ಜಾಸ್ತಿ ಇದೆ, ಆಗ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು. ಅದು ವಿತ್ತೀಯ ನೀತಿಯ ಒಂದು ಟೂಲ್. ಓಕೆ, ಸಾರ್ವಜನಿಕ ಸಾಲ, ಪಬ್ಲಿಕ್ ಡೆಪ್ಟ್ ಅನ್ನುವಂಥದ್ದು ಮತ್ತೊಂದು ಅದರ ನೀತಿ, ಪಬ್ಲಿಕ್ ಡೆಪ್ಟ್ ಅಥವಾ ಸಾರ್ವಜನಿಕ ಸಾಲ. ಓಕೆ, ಸಾರ್ವಜನಿಕ ಸಾಲ ಅಥವಾ ಪಬ್ಲಿಕ್ ಡೆಪ್ಟ್, ಸರ್ಕಾರದ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ವೆಚ್ಚ ಆದಾಗ ಏನ್ ಮಾಡಬೇಕು, ಸರ್ಕಾರ ವಿವಿಧ ಮೂಲಗಳಿಂದ ಸಾಲವನ್ನ ಪಡೀತದೆ. ಯಾವಾಗ ಸರ್ಕಾರದ ಆದಾಯಕ್ಕಿಂತ ಅದರ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತದೆ ಆಗ ಸರ್ಕಾರ ಏನ್ ಮಾಡ್ತದೆ, ವಿವಿಧ ಮೂಲಗಳಿಂದ ಸಾಲವನ್ನ ಪಡೀತದೆ. ಆ ಸಾಲ ಪಡೆದು ಏನ್ ಮಾಡ್ತದೆ, ಜನರಿಗೆ ಉಪಯೋಗ ಆಗುವ ವಿವಿಧ ಕಾಮಗಾರಿಗಳಲ್ಲಿ ವಿನಿಯೋಗ ಮಾಡ್ತದೆ, ಸಾರ್ವಜನಿಕ ವೆಚ್ಚವನ್ನ ಮಾಡ್ತದೆ. ಯಾವಾಗ ಈ ಸಾರ್ವಜನಿಕ ವೆಚ್ಚ ಮಾಡ್ಲಿಕ್ಕೆ ಮಾಡ್ತದೆ, ಯಾವಾಗ ಮಾಡ್ಬೇಕು ಇದನ್ನು, ಯಾವಾಗ ಇನ್ಫ್ಲೇಷನ್ ಇದೆ, ಹಣದುಬ್ಬರ ಜಾಸ್ತಿ ಇದೆ, ಆಗ ಪಬ್ಲಿಕ್ ಡೆಪ್ಟ್ ಅನ್ನ ಕಡಿಮೆ ಮಾಡ್ಬೇಕು, ಇತರರಿಂದ ಸಾಲವನ್ನ ಪಡಿಬಾರದು. ಯಾವಾಗ ಡಿಫ್ಲೇಷನ್ ಇದೆ ಆಗ ಏನ್ ಮಾಡ್ಬೇಕು, ಡಿಫ್ಲೇಷನ್ ಇದ್ದಾಗ ಸರ್ಕಾರವು ಹೆಚ್ಚು ಸಾಲವನ್ನ ಪಡಿಬೇಕು ಮತ್ತು ವಿವಿಧ ಕಾಮಗಾರಿಗಳಲ್ಲಿ, ವಿವಿಧ ಅಭಿವೃದ್ಧಿ ಕಾರ್ಯಗಳಲ್ಲಿ ವಿನಿಯೋಗ ಮಾಡಬೇಕು. ಆಗ ಉದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತದೆ, ಆರ್ಥಿಕತೆಯಲ್ಲಿ ಸಮಾನತೆ ಉಂಟಾಗ್ತದೆ, ಇನ್ಇಕ್ವಾಲಿಟಿ ಕಡಿಮೆ ಆಗ್ತದೆ, ಇಫೆಕ್ಟಿವ್ ಡಿಮಾಂಡ್ ಉಂಟಾಗ್ತದೆ, ಬೇಡಿಕೆಯ ಪ್ರಮಾಣ ಜಾಸ್ತಿ ಆಗ್ತದೆ, ಆಗ ಪೂರ್ಣೋದ್ಯೋಗ ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದು ಅದರ ಮತ್ತೊಂದು ಟೂಲ್. ಓಕೆ, ಈ ರೀತಿಯಲ್ಲಿ ಫಿಸ್ಕಲ್ ಪಾಲಿಸಿಯಲ್ಲಿ ನೀವು ಮುಂಗಡ ಪತ್ರವನ್ನ ನೋಡ್ಬೋದು, ತೆರಿಗೆಯ ನೀತಿಯನ್ನ ನೋಡ್ಬೋದು, ಮತ್ತು ಸಾರ್ವಜನಿಕ ವೆಚ್ಚದ ನೀತಿಯನ್ನ ನೋಡ್ಬೋದು, ಮತ್ತು ಸಾರ್ವಜನಿಕ ಸಾಲದ ನೀತಿಯನ್ನ ನೋಡ್ಬೋದು, ಮತ್ತು ವೇತನದಲ್ಲಿ ಏರಿಳಿತ ಅಥವಾ ವೇತನದಲ್ಲಿ ಏರಿಳಿತ ಮಾಡುವಂಥದ್ದು. ಓಕೆ, ಅದು ಮತ್ತೊಂದು ವಿತ್ತೀಯ ನೀತಿಯಲ್ಲಿ ಕಂಡುಬರುವ ಮತ್ತೊಂದು ಅಂಶ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ ಆಗ ವೇತನವನ್ನ ಕಡಿಮೆ ಮಾಡುವಂಥದ್ದು, ಅವರಿಗೆ ವಿವಿಧ ಅಲವೆನ್ಸ್ ಅನ್ನ ಕೊಡದೇ ಇರುವಂತದ್ದು, ಡಿಎ ಪ್ರಮಾಣ ಕಡಿಮೆ ಮಾಡುವುದು, ಅಲವೆನ್ಸ್ ಅನ್ನ ಕಡಿಮೆ ಮಾಡುವಂಥದ್ದು. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ, ಇನ್ಫ್ಲೇಷನ್ ಕಡಿಮೆ ಇದ್ದಾಗ ಅಥವಾ ಡಿಫ್ಲೇಷನ್ ಇದ್ದಾಗ ಅಲವೆನ್ಸ್ ಅನ್ನ ಜಾಸ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ. ಈ ರೀತಿಯಲ್ಲಿ ಏರಿಳಿತ, ವೇತನದಲ್ಲಿ ಏರಿಳಿತ ಮಾಡುವುದರ ಮೂಲಕ ಕೂಡ ಸರ್ಕಾರವು ಹಣದುಬ್ಬರವನ್ನ ತಡೆಗಟ್ಟಬಹುದು, ಆರ್ಥಿಕ ಸ್ಥಿರತೆಯನ್ನ ಕಾಪಾಡಬಹುದು ಮತ್ತು ಪೂರ್ಣೋದ್ಯೋಗವನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇಲ್ಲಿ ನೀವು ಈ ಭಾಗದಲ್ಲಿ ಅಥವಾ ಚಾಪ್ಟರ್ 24 ಅಲ್ಲಿ ಕೊನೆಯ ಒಂದು ಘಟಕದಲ್ಲಿ
ನೀವು ವಿತ್ತೀಯ ನೀತಿ ಮತ್ತು ಹಣಕಾಸು ನೀತಿಯನ್ನು ನೋಡಿದಿರಿ. ಹಣಕಾಸು ನೀತಿಯನ್ನು ಕೇಂದ್ರ ಬ್ಯಾಂಕ್ ಮಾಡ್ತದೆ, ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಓಕೆ, ಹಣಕಾಸು ನೀತಿಯ ಮುಖ್ಯ ಉದ್ದೇಶ ಮತ್ತು ವಿತ್ತೀಯ ನೀತಿಯ ಮುಖ್ಯ ಉದ್ದೇಶ ಮೂರು. ಒಂದು, ಸ್ಥಿರತೆಯನ್ನು ಕಾಪಾಡುವಂಥದ್ದು, ಪೂರ್ಣೋದ್ಯೋಗವನ್ನು ಕಾಪಾಡುವುದು ಮತ್ತು ಎಕನಾಮಿಕ್ ಗ್ರೋತ್ ಅನ್ನ ಅಚೀವ್ ಮಾಡುವುದು, ಆರ್ಥಿಕ ಅಭಿವೃದ್ಧಿಯನ್ನ ಅಚೀವ್ ಮಾಡುವಂಥದ್ದು. ಓಕೆ, ಹಣಕಾಸು ನೀತಿಯಲ್ಲಿ ಅದರಲ್ಲಿ ಎರಡು ವಿಧದ ತಂತ್ರಗಳನ್ನ ನೀವು ನೋಡ್ತೀರಿ. ಒಂದು ಕ್ವಾಂಟಿಟೇಟಿವ್ ಮೆಥಡ್, ಮತ್ತೊಂದು ಕ್ವಾಲಿಟೇಟಿವ್ ಮೆಥಡ್. ಕ್ವಾಂಟಿಟೇಟಿವ್ ಮೆಥಡ್ ಅಲ್ಲಿ ನೀವು ಮೂರು ತಂತ್ರಗಳನ್ನ ನೋಡ್ತೀರಿ. ಒಂದು ಬ್ಯಾಂಕು ದರ ಅಥವಾ ಬ್ಯಾಂಕ್ ರೇಟ್, ಸೆಕೆಂಡ್ ಒನ್ ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಥರ್ಡ್ ಒನ್ CRR ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ನಗದು ಮೀಸಲು ಅನುಪಾತ. ಓಕೆ, ಮತ್ತು ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಅಥವಾ ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ ಅಥವಾ ಕ್ವಾಲಿಟೇಟಿವ್ ಕಂಟ್ರೋಲ್ ಮೆಥಡ್ ಅಲ್ಲಿ ಬಿ. ಅದರಲ್ಲಿ ನೀವು ಒಂದು ಅನುಭೋಗಿ ಸಾಲದ ನಿಯಂತ್ರಣ ರೆಗ್ಯುಲೇಷನ್ ಆನ್ ಕನ್ಸ್ಯೂಮರ್ ಕ್ರೆಡಿಟ್ ನೋಡ್ತೀರಿ, ಕ್ರೆಡಿಟ್ ರೇಷನಿಂಗ್ ನೋಡ್ತೀರಿ ಅಥವಾ ಸಾಲದ ಪಡಿತರವನ್ನು ನೋಡ್ತೀರಿ, ಥರ್ಡ್ ಒನ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಥವಾ ಅವಶ್ಯಕ ಮಾರ್ಜಿನ್ ನೋಡ್ತೀರಿ, ಮತ್ತು ಫೋರ್ತ್ ಒನ್ ಇಶ್ಯೂ ಆಫ್ ಡೈರೆಕ್ಷನ್ ಅಥವಾ ಸುತ್ತೋಲೆಗಳ ಜಾರಿಯನ್ನ ನೋಡ್ತೀರಿ, ಮತ್ತು ಫಿಫ್ತ್ ಒನ್ ಮೋರಲ್ ಸುಯೇಷನ್ ಅಥವಾ ನೈತಿಕ ಒತ್ತಡ. ಈ ರೀತಿಯ 5 ಟೂಲ್ಸ್ ಗಳನ್ನ ನೋಡ್ತೀರಿ. ಓಕೆ, ಮತ್ತೆ ವಿತ್ತೀಯ ನೀತಿಯನ್ನ ಎಲ್ಲಿ ಕೂಡ ನೀವು ಪ್ರಮುಖವಾಗಿ 4 ಟೂಲ್ ಅನ್ನ ನೋಡ್ತೀರಿ. ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರ ಮಾಡ್ತದೆ, ಕೇಂದ್ರ ಸರ್ಕಾರ ಮಾಡುವಂಥದ್ದು. ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರ ಮಾಡುವಂಥದ್ದು. ಅದು ಸರ್ಕಾರದ ವೆಚ್ಚಕ್ಕೆ ಸಂಬಂಧಪಟ್ಟಂಥದ್ದು. ಅದಕ್ಕೆ ಮುಖ್ಯ ಉದ್ದೇಶ ಅದರದ್ದು ಕೂಡ ಸ್ಥಿರತೆ, ಪೂರ್ಣೋದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ. ಓಕೆ, ಕೇಂದ್ರ ಸರ್ಕಾರ. ಅದರಲ್ಲಿ ಫಸ್ಟ್ ಒನ್ ಮುಂಗಡ ಪತ್ರ ಅಥವಾ ಬಜೆಟ್ ಕೂಡ ಒಂದು ಟೂಲ್. ಬಜೆಟ್ ಅಲ್ಲಿ ಯಾವ ಪ್ರದೇಶ ಹಿಂದುಳಿದಿದೆ, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ, ಯಾವ ಕ್ಷೇತ್ರ ಯಾವ ಇನ್ಫ್ಲೇಷನ್ ಇದೆಯಾ, ಇನ್ಫ್ಲೇಷನ್ ಇಲ್ವಾ ಎನ್ನುವುದನ್ನೆಲ್ಲ ಯೋಚನೆ ಮಾಡಿ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಯಾವಾಗ ಇನ್ಫ್ಲೇಷನ್ ಹಣದುಬ್ಬರ ಜಾಸ್ತಿ ಇದೆ ಆಗ ಏನ್ ಮಾಡ್ತದೆ, ಹೂಡಿಕೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ ಅಥವಾ ಬಜೆಟ್ ನಲ್ಲಿ ವೆಚ್ಚದ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಟ್ಯಾಕ್ಸ್ ರೇಟ್ ಪಾಲಿಸಿ ಮತ್ತೊಂದು. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ ಆಗ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ತಾರೆ, ಇನ್ಫ್ಲೇಷನ್ ಕಡಿಮೆ ಇದ್ದಾಗ ಟ್ಯಾಕ್ಸಿನ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ. ಹೆಚ್ಚು ಜನರಿಗೆ ಹಣದ ಪ್ರಮಾಣ, ಜನರಲ್ಲಿ ಹೆಚ್ಚು ಹಣ ಉಳಿಯುವಂತೆ, ಅವರಿಗೆ ವಿನಿಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುವಂತೆ ನೋಡಿಕೊಳ್ತಾರೆ ಸರ್ಕಾರ. ಓಕೆ, ಸಾರ್ವಜನಿಕ ವೆಚ್ಚ ಮತ್ತೊಂದು ವಿಧಾನ. ಯಾವಾಗ ಉದ್ಯೋಗ ಅವಕಾಶ ಇಲ್ಲ, ಕೇನ್ಸ್ ಅವರು ಹೇಳ್ತಾರೆ, ಜಾನ್ ಮಿನಾರ್ಡ್ ಕೇನ್ಸ್ ಅವರು ಹೇಳ್ತಾರೆ, ಯಾವಾಗ ಆರ್ಥಿಕ ಮುಗ್ಗಟ್ಟಿರ್ತದೆ ಆಗ ಜನರಿಗೆ ಸುಮ್ಮನೆ ವಿನಿಯೋಗಿಸ್ಬೇಕು, ಗುಂಡಿಯನ್ನು ತೋಡುವುದು ಮತ್ತು ಮುಚ್ಚುವುದು ಆ ಕೆಲಸವನ್ನು ಕೊಡ್ಬೇಕು. ಆಗ ಏನಾಗ್ತದೆ, ಜನರಿಗೆ ಉದ್ಯೋಗ ಅವಕಾಶ ಹೆಚ್ಚಾಗ್ತದೆ, ಜನರ ಕೈಯಲ್ಲಿ ಹಣ ಬರ್ತದೆ ಅಥವಾ ಅವರಿಗೆ ಕೂಲಿ ಸಿಗ್ತದೆ. ಆಗ ಏನಾಗ್ತದೆ, ಎಫೆಕ್ಟಿವ್ ಡಿಮಾಂಡ್ ಆಗ್ತದೆ. ಬೇರೆ ಬೇರೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಆಗ್ತದೆ. ಯಾವಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಹೊಸ ಇಂಡಸ್ಟ್ರಿಗಳು ಬರ್ತದೆ, ಹೊಸ ಆವಿಷ್ಕಾರಗಳಾಗ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಯಾವಾಗ ಸರ್ಕಾರ ಬೂಸ್ಟ್ ಮಾಡ್ತದೆ ಅಥವಾ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತ ನೀವು ನೋಡಿದ್ರೆ, ಆಟೋನಮಸ್ ಇನ್ವೆಸ್ಟ್ಮೆಂಟ್ ಯಾವಾಗ ಜಾಸ್ತಿ ಆಗ್ತದೆ ಆಗ ಒಂದು ದೇಶದಲ್ಲಿ ಸ್ಥಿರತೆ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪೂರ್ಣೋದ್ಯೋಗ ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತೊಂದು ಮೆಥಡ್. ಮತ್ತು ಸಾರ್ವಜನಿಕ ಡೆಪ್ಟ್, ಯಾವಾಗ ಡಿಫ್ಲೇಷನ್ ಇದೆ ಆಗ ಸಾರ್ವಜನಿಕ ವೆಚ್ಚವನ್ನ ಅಥವಾ ಡೆಪ್ಟ್ ಅನ್ನ ಜಾಸ್ತಿ ಮಾಡಬೇಕು. ಡಿಫ್ಲೇಷನ್, ಉದ್ಯೋಗ ಅವಕಾಶ ಇಲ್ಲ, ಹೂಡಿಕೆಯ ಪ್ರಮಾಣ ಕಡಿಮೆ ಆಗಿದೆ, ಎಂಪ್ಲಾಯ್ಮೆಂಟ್ ಪ್ರಮಾಣ ಕಡಿಮೆ ಆಗಿದೆ, ಆಗ ಏನ್ ಮಾಡ್ಬೇಕು, ಸರ್ಕಾರ ವಿದೇಶದಿಂದ ಸಾಲ ಮಾಡ್ಬೋದು ಅಥವಾ ದೇಶದಿಂದಲೇ ಒಳಗಡೆಯಿಂದ ಬಾಂಡ್ಗಳನ್ನು ಇಶ್ಯೂ ಮಾಡೋದರ ಮೂಲಕ ಸಾಲ ಮಾಡ್ಬೋದು. ಸಾಲವನ್ನ ಮಾಡಿ ಜನರಿಗೆ ಅಭಿವೃದ್ಧಿ ಆಗುವ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬಹುದು. ಆಗ ಏನಾಗ್ತದೆ, ಉದ್ಯೋಗದ ಅವಕಾಶ ಹೆಚ್ಚಾಗ್ತದೆ ಮತ್ತು ಇನ್ಫ್ಲೇಷನ್ ಕಡಿಮೆ ಆಗ್ತದೆ. ಓಕೆ, ಇಷ್ಟು ನೀವು ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿಯಲ್ಲಿ ಕಂಡು ಬರುವ ಟೂಲ್ಸ್ಗಳು ಮತ್ತು ಅದರ ಇಂಪಾರ್ಟೆನ್ಸ್. ಓಕೆ, ನೀವು ಇವತ್ತು 2 ಚಾಪ್ಟರ್ನ 2 ಘಟಕಗಳನ್ನ ನೋಡಿದ್ರಿ. ಒಂದು ವ್ಯಾಪಾರದ ಚಕ್ರಗಳು
ವ್ಯಾಪಾರ ಚಕ್ರಗಳಲ್ಲಿ ವ್ಯಾಪಾರ ಚಕ್ರ ಅಂದ್ರೆ ಏನು ಅಥವಾ ವಾಟ್ ಈಸ್ ಬಿಸ್ನೆಸ್ ಸೈಕಲ್ ಅಂತ ನೋಡಿದ್ರಿ. ಓಕೆ, ಇಟ್ ಈಸ್ ಫ್ಲಕ್ಚುಯೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಅಂತ ನೀವು ನೋಡಿದಿರಿ. ಮತ್ತೆ ವ್ಯಾಪಾರದ ಚಕ್ರಗಳ ವಿಧಗಳನ್ನ ನೋಡಿದ್ರಿ. ಅದರಲ್ಲಿ ನಿಮಗೆ ಪ್ರಮುಖವಾಗಿ 5 ವಿಧಗಳನ್ನ ನೋಡಿದ್ರಿ. ಜಗ್ಲರ್ ಆವರ್ತ, ಕಿಚನ್ ಆವರ್ತ, ಕಾಂಟ್ರಾಟಿವ್ ಆವರ್ತ, ಬಿಲ್ಡಿಂಗ್ ಆವರ್ತ, ಕುಸ್ನೆಟ್ ಆವರ್ತಗಳು. ಅದು ಆ ಬಿಸ್ನೆಸ್ ಸೈಕಲ್ ನ ಪೀರಿಯಡ್ ಅಥವಾ ಅವಧಿಗೆ ಅನುಗುಣವಾಗಿ ಆ ಆವರ್ತಗಳನ್ನ ಅವರು ಹೇಳಿದ್ದಾರೆ. ಕೆಲವು ಎಷ್ಟು 9 ವರ್ಷ, 10 ವರ್ಷ, ಈ ರೀತಿಯಲ್ಲಿ ಅದರ ಅವಧಿಗೆ ಅನುಗುಣವಾಗಿ 5 ವಿಭಾಗಗಳಾಗಿ ಮಾಡಿದ್ದಾರೆ. ಓಕೆ, ನೀವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು ವಾಣಿಜ್ಯ ಆವರ್ತಗಳ ಹಂತಗಳು ಅಥವಾ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್, ದೇರ್ ಆರ್ 5 ಫೇಸಸ್. 5 ಫೇಸ್ಗಳು, 5 ಹಂತಗಳಿವೆ ಬಿಸ್ನೆಸ್ ಸೈಕಲ್ ಅಲ್ಲಿ. ಫಸ್ಟ್ ಒನ್ ಮುಗ್ಗಟ್ಟು, ಎರಡನೇ ಒಂದು ರಿಕವರಿ, ಮೂರನೇದು ಎಕ್ಸ್ಪಾನ್ಷನ್, ಥರ್ಡ್ ಒನ್, ಫೋರ್ತ್ ಒನ್ ಬೂಮ್, ಫಿಫ್ತ್ ಒನ್ ಹಿಂಜರಿತ. ಓಕೆ, ಹಿಂಜರಿತ. ಓಕೆ, ಹಿಂಜರಿತ. ಈ ರೀತಿಯಲ್ಲಿ 5 ಫೇಸ್ಗಳನ್ನ ನೀವು ನೋಡಬಹುದು. ಓಕೆ, ಅದನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಮತ್ತು ಹಣಕಾಸು ನೀತಿ ಮತ್ತು ವಾಣಿಜ್ಯ, ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿ. ಹಣಕಾಸು ನೀತಿಯನ್ನು ಕೇಂದ್ರ ಬ್ಯಾಂಕ್ ಮಾಡ್ತದೆ, ವಿತ್ತೀಯ ನೀತಿಯನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಅದು ಎರಡರ ಮುಖ್ಯ ಉದ್ದೇಶ ಸ್ಥಿರತೆಯನ್ನ ಕಾಪಾಡುವುದು, ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವುದು ಮತ್ತು ಫುಲ್ ಎಂಪ್ಲಾಯ್ಮೆಂಟ್ ಅನ್ನು ಅಚೀವ್ ಮಾಡುವುದು ಮತ್ತು ಇಕನಾಮಿಕ್ ಗ್ರೋತ್ ಅನ್ನ ಅಚೀವ್ ಮಾಡುವಂಥದ್ದು. ಓಕೆ, ಅದರ ಟೂಲ್ಸ್ ಯಾವುದು ಅಂತೇಳಿ ನೀವು ನೋಡಿದ್ದೀರಿ. ಓಕೆ, ಇದಿಷ್ಟು ಈ 2 ಚಾಪ್ಟರ್ ಗಳಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಅಂಶಗಳು. ಇಲ್ಲಿಗೆ ನನ್ನ ಏನು 2 ಕ್ಲಾಸ್ಗಳು ನಾನು ಇಂಪಾರ್ಟೆಂಟ್ ಏನೋ ಇದೆ ಅದನ್ನು ಹೇಳಿದ್ದೇನೆ ನಿಮ್ಗೆ. ಇನ್ನೇನಾದ್ರೂ ಡೌಟ್ ಇದ್ರೆ ನಿಮಗೆ ನೀವು ಕಾಲ್ ಮಾಡ್ಬೋದು, ನೀವು ವಿಚಾರಿಸಬಹುದು. ನಿಮ್ಗೆ ಯಾವುದೇ ಡೌಟ್ ಇದ್ರು ಕೂಡ. ಓಕೆ, ಓಕೆ, ನಾನು 2 ಕ್ಲಾಸ್ಗಳಲ್ಲಿ ನಿಮಗೆ ಫಸ್ಟ್ ಇದಿಷ್ಟು ಇವತ್ತಿನ ಕ್ಲಾಸಿನ ಮುಖ್ಯವಾಗಿ ನೀವು ಕಲಿಯಬೇಕಾದಂತ ಅಂಶಗಳ ಬಗ್ಗೆ ನಾನು ಮಾತಾಡಿದ್ದೇನೆ. ನೀವು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಬುಕ್ ಅಲ್ಲಿ ಏನ್ ಬರ್ತದೆ ನೀವು ಅದನ್ನು ಸರಿಯಾಗಿ ಓದಿದ್ರೆ ನಿಮಗೆ ಸಾಕಾಗ್ತದೆ. ಈ ಬುಕ್ ಅಲ್ಲಿ ಯಾವೆಲ್ಲ ಪಾಯಿಂಟ್ಗಳಿವೆ ಅದು ನಾವು ನಡೆಸುವ ಅಥವಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಡೆಸುವ ಎಕ್ಸಾಮ್ಗೆ ನಿಮಗೆ ಸಾಕಾಗ್ತದೆ. ಇಷ್ಟು ಇದರಲ್ಲಿ ಏನಿದೆ ಯಾವೆಲ್ಲ ಪಾಯಿಂಟ್ಗಳಿವೆ ಅದನ್ನು ಸರಿಯಾಗಿ ಓದಿದ್ರೆ ನಿಮಗೆ ಸಾಕಾಗ್ತದೆ. ಆದ್ರೆ ನೀವು ಒಬ್ಬ ಡಿಗ್ರಿ ಹೋಲ್ಡರ್ಸ್ ಆಗ್ತೀರಿ ಅಥವಾ ಒಂದು ಪದವಿಯ ಪ್ರಮಾಣವನ್ನ ನೀವು ಗಳಿಸ್ತೀರಿ, ನೀವು ಬೇರೆ ಉದ್ಯೋಗಕ್ಕೆ ನೀವು KS, IAS ಅದಕ್ಕೆ ಅಪ್ಲೈ ಮಾಡ್ತೀರಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ತೀರಿ ಅಂತ ಆದಾಗ ಅದೆಲ್ಲ ಸ್ವಲ್ಪ ಈ ಬುಕ್ ಅಲ್ಲಿ ಏನಿದೆ ಆ ಪಾಯಿಂಟ್ ನಾವು ರೆಡಿ ಆಗಿರುತ್ತೆ. ಇನ್ನು ಯಾವುದೇ ನೀವು ಕೇಳ್ಬೋದು. ಹಲೋ ಹಲೋ ಹಲೋ
ಹಲೋ ಹಲೋ ಹೇಳಿ, ಏನೋ ಡಿಸ್ಕನೆಕ್ಟ್ ಆಯ್ತು ಸ್ವಲ್ಪ.